ತಾವು ಮಾಡಿರುವಂತಹ ಅನೇಕ ಕಾರ್ಯಕ್ರಮಗಳಿಗೆ ಜಸ್ಟಿಸ್ ಗೋಪಾಲ್ ಗೌಡ್ರ ಮಾರ್ಗದರ್ಶನ ಸಹ ಇದೆ ಅಂತ ಗೊತ್ತಾಯ್ತು. ಈ ಬಗ್ಗೆ ತಾವು ಹೇಳುತ್ತದೆ ಸರ್, ಅವರ ನಿಮ್ಮ ಒಡನಾಟ? ಸರ್, ಜಸ್ಟಿಸ್ ಗೋಪಾಲ್ ಗೌಡ್ರ ಸಾಹೇಬ್ರಿಗೂ ನಮಗೂ ಏನಂತ, ನನ್ಗೂ ಏನು ಗೊತ್ತಾ, ನಾನು ಅಭಿಮಾನಿ. ನಾನು ಲಾಗ್ ಸೇರ್ದಾಗಿಂದ ಅವ್ರ ಅಭಿಮಾನಿ. ಅವ್ರಿಗೂ ನನಗೂ ಡೈರೆಕ್ಟ್ ಕಾಂಟ್ಯಾಕ್ಟೇ ಇಲ್ಲ. ಅಂದ್ರೆ ನಾನು 25 ವರ್ಷಗಳಿಂದ ನಾನು ಅವ್ರ ಅಭಿಮಾನಿ. ನಾನು ಅವ್ರನ್ನ ಟಚ್ ಬಂದಿದ್ದು ಯಾವಾಗ ಅಂದ್ರೆ ಎಲ್ಲಾದ್ರೂ ಅಂದ್ರೆ ಕಾರ್ಯಕ್ರಮಗಳೆಲ್ಲ ಬಂದಾಗ ಅಷ್ಟು ಐಡೆಂಟಿಫಿಕೇಶನ್ ಇರ್ತಾ ಇರಲ್ಲ. ಇಲ್ಲಿ ಚಿಕ್ಕಬಳ್ಳಾಪುರ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ರು, ಒರಿಸ್ಸಾ ಚೀಫ್ ಜಸ್ಟಿಸ್ ಆದಾಗ, ಹೈಕೋರ್ಟ್ ಜಡ್ಜ್ ಆಗಿದ್ದಾಗ ಇಲ್ಲಿ ಕಾರ್ಯಕ್ರಮಗಳಿಗೆ ಬರೋರು, ಹೋಗ್ತಾ ಇದ್ವಿ. ಗಾರ್ಲ್ಯಾಂಡ್ ಮಾಡೋದು, ನಾವು ವಕೀಲರೆಲ್ಲ ಹೋಗಿ ಗಾರ್ಲ್ಯಾಂಡ್ ಮಾಡಿ ಬರ್ತಾ ಇದ್ವಿ. ಬಟ್ ಅಷ್ಟು ಐಡೆಂಟಿಫಿಕೇಶನ್ ಇರ್ಲಿಲ್ಲ. ಬಟ್ ನಾನು ಅವ್ರ ಅಭಿಮಾನಿ. ಅವರು ಪೆದ್ದೂರಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ದೊಡ್ಡ ಕಾರ್ಯಕ್ರಮ ಮಾಡಿದಾಗ ನಾನು ಬೈಕ್ ಎತ್ಕೊಂಡು ನಿರಂತರವಾಗಿ ಪ್ರತಿ ದಿನಾನು ಕೂಡ ನಾನು ಹೋಗಿ ಬಂದಿದ್ದೀನಿ. 3 ದಿನ 5 ದಿನ ಮಾಡಿದ್ರು. ನಿರಂತರವಾಗಿ ಹೋಗಿ ಬಂದೆ ನಾನು. ಯಾಕಂದ್ರೆ ಅವರಲ್ಲಿರ್ತಕ್ಕಂತ ಒಂದು ಬಡವರ ಬಗ್ಗೆ, ಕಾರ್ಮಿಕರ ಬಗ್ಗೆ, ದೀನದಲಿತರ ಬಗ್ಗೆ, ವಿಶೇಷವಾಗಿ ಎಲ್ಲಾ ಜನಾಂಗದವರ ಬಗ್ಗೆ ಇರ್ತಕ್ಕಂತ ಆ ಕಮಿಟ್ಮೆಂಟ್ ಇದೆ ನೋಡಿ. ಅವರಿಂದ ನಾವು ನೋಡಿ ಎಷ್ಟೋ ಕಲ್ತಿದೀವಿ ನಿಜವಾಗ್ಲೂ ಕೂಡ. ಹಾಗಾಗಿ ಅವರ ಅಭಿಮಾನಿ ನಾನು ಆಗಿ ಅವ್ರು ದೂರದಿಂದಾನೆ, ಈ ಏಕಲವ್ಯ ಹೆಂಗೆ ಆ ರೀತಿ ನಾವು ದೂರದಿಂದಾನೆ. ಕೊನೆಗೆ ಏನಾಗ್ತದೆ, ಇವರು ಸಾಹೇಬ್ರು ಏನಾಗ್ತಾರೆ, ಡೆಲ್ಲಿಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿರ್ತಾರೆ, ರಿಟೈರ್ಡ್ ಆಗೋದಿರ್ತದೆ. ನಮಗೇನು ಆಸೆ, ರಿಟೈರ್ಡ್ ಆಗ್ತಾ ಇದಾರೆ ಸಾಹೇಬ್ರು, ನಾವು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಸ್ನೇಹಿತರೆಲ್ಲ ಏನ್ ಮಾಡ್ತೀವಿ, 3 ಜನ ನಾವು ತಯಾರಾಗಿ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಮಾತಾಡ್ಕೊಂತೀವಿ. ಆದ್ರೆ 3 ಜನ ನಾವು ತಯಾರಾಗ್ತೀವಿ. ನಮ್ಮ ನಾಗರಾಜನ್ನು ಮತ್ತೆ ಗೋಪಾಲು, ನಾವು 3 ಜನ ನಾವು ಕೂಡ ಹೋಗೋದಕ್ಕೆ ತಯಾರು ಮಾಡ್ಕೊಂಡು ಏನ್ ಮಾಡ್ತೀವಿ, ಫ್ಲೈಟ್ ಅಲ್ಲಿ ಹೋಗ್ತೀವಿ. ಸಾಹೇಬ್ರಿಗೂ ಕೂಡ ಗೊತ್ತಿಲ್ಲ. ಅಲ್ಲಿ ಹೋಗ್ತೀವಿ. ಅಲ್ಲಿ ದೊಡ್ಡ ಸುಪ್ರೀಂ ಕೋರ್ಟ್ ಅಲ್ಲಿ ಒಳಗಡೆ ಅಡ್ವೊಕೇಟ್ ಅಸೋಸಿಯೇಷನ್ ಅಲ್ಲಿ ದೊಡ್ಡ ಗ್ರ್ಯಾಂಡ್ ಫಂಕ್ಷನ್. ಅಲ್ಲಿ ಹೋಗಿ ಭಾಗವಹಿಸ್ತೀವಿ. ಆಮೇಲೆ ನೋಡ್ತಾರೆ, ಅವಾಗ ಖುಷಿ ಪಡ್ತಾರೆ. ನೋಡಿ ನಮ್ಮನ್ನೆಲ್ಲಾನು ಖುಷಿ ಪಟ್ಟು ತುಂಬಾ ಚೆನ್ನಾಗಿ ಎಲ್ಲ ನಮ್ಮನ್ನ ಮಾತಾಡ್ಸಿ, ಮತ್ತೆ ನಮ್ಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾರೆ ಸಾಹೇಬ್ರು. 3 ದಿನ ಇದ್ವಿ. ಉಳ್ಕೊಳ್ಳೋಕೆ ಎಲ್ಲ ವ್ಯವಸ್ಥೆ ಮಾಡಿ, ಮತ್ತೆ ಅವ್ರ ಫಂಕ್ಷನ್ ನಾವು ತುಂಬಾ ಕಣ್ತುಂಬಾ ನೋಡ್ಕೊಂಡು ತುಂಬಾ ಖುಷಿ ಆಯ್ತು. ಆಮೇಲೆ ನಾನು ಹೇಳಿದ್ನಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಮತ್ತೆ ಅಲ್ಲಿಂದ ನಾನು ಬಂದ ಮೇಲೆ ಏನಾಗ್ತದೆ, ಆಮೇಲೆ ಸ್ವಲ್ಪ ಡೈರೆಕ್ಟ್ ಕಾಂಟ್ಯಾಕ್ಟ್ ತಗೊಂಡು, ಮತ್ತೆ ನನಗೂ ಸ್ವಲ್ಪ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ವಲ್ಲ, ಅದು ಸಾಹೇಬ್ರು ಪೇಪರ್ ಮತ್ತೆ ಸ್ವಲ್ಪ ನ್ಯೂಸ್ಗಳಲ್ಲಿ ನೋಡ್ತಾ ಇದ್ರು. ಅವಾಗ ಅವ್ರಿಗೊಂದು ಐಡೆಂಟಿಫಿಕೇಶನ್ ಆಗಿ ಅವಾಗ ಸಾಹೇಬ್ರು ಅವಾಗ ನನ್ನ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರು. ಅವಾಗ ಡೈರೆಕ್ಟ್ ಕಾಂಟ್ಯಾಕ್ಟ್ ನಾನು ಫೋನ್ ಮಾಡಿ ಸಾಹೇಬ್ರನ್ನ ಮಾತಾಡಂತದ್ದು, ಆಮೇಲೆ ಸಾಹೇಬ್ರು ಒಂದೊಂದ್ಸಾರಿ ಫೋನ್ ಮಾಡಿ ಮಾತಾಡಂತದ್ದು, ಈ ರೀತಿ ಒಂದು ಇದು ಸರ್. ಬಟ್ ನನ್ಗೆ ಎಲ್ಲದಕ್ಕಿಂತ ಏನಂದ್ರೆ, ಅವ್ರು ಇವತ್ತು ರಿಟೈರ್ಡ್ ಆದ್ರೂ ಸಹಿತ ಹೋರಾಟಗಳಲ್ಲಿ ಭಾಗಿಯಾಗಿ ಇವತ್ತು ನೀರಿಗೋಸ್ಕರ ಮತ್ತೆ ಇನ್ನೆಲ್ಲಾದ್ರೂ ಯಾರಿಗಾದ್ರೂ ತೊಂದರೆ ಆದ್ರೆ ಇವತ್ತು ಬೀದಿಗಿಳಿದು ನಿವೃತ್ತಿ ಆದಿ ಆರಾಮಾಗಿ ರೆಸ್ಟ್ ಅಲ್ಲಿ ಇರ್ತಾರೆ. ಎಂಜಾಯ್, ಅಯ್ಯೋ ಸಾಕಪ್ಪ ದುಡ್ದಿದ್ದೀವಿ ಅಂತ ಹೇಳ್ಬಿಟ್ಟು. ಆದ್ರೆ ಇವತ್ತೂ ಕೂಡ ಅವರು ಇರೋದೇ ಇಲ್ಲ. ನಿನ್ನೆ ಚಿಂತಾಮಣಿಯಲ್ಲಿ ಒಂದು ಕಾರ್ಯಕ್ರಮ ನಡೆದಿದೆ. ಈ ರೀತಿ ಅವರು ಸಾಹೇಬ್ರದ್ದು ಅವರು ಆದರ್ಶಗಳು ಪ್ರತಿಯೊಬ್ಬರನ್ನು ಕೂಡ, ರಾಜಕಾರಣಿಗಳು ಪ್ರತಿಯೊಬ್ಬರನ್ನು ಕೂಡ ಮೈಗೂಡಿಸ್ಕೋಬೇಕು. ಮೈಗೂಡಿಸ್ಕೊಂಡ್ರೆ ನಿಜವಾಗ್ಲೂ ಕೂಡ ಸಮಾಜದ ಸ್ಥಿತಿಗತಿಗಳು ಉತ್ತಮ ಸ್ಥಿತಿಗೆ ಬರಂತದ್ದಾಗ್ತದೆ. ಮತ್ತೆ ರಾಜಕೀಯವಾಗಿ ಅವರ ಸಲಹೆಗಳನ್ನ ಪ್ರತಿ ಪಕ್ಷದವರನ್ನು ಕೂಡ ತಗೋಬೇಕು. ಇವತ್ತು ಎಲ್ಲೋ ಒಂದ್ ಕಡೆ ವ್ಯವಸ್ಥೆ ಏನಾಗ್ತಾ ಇದೆ, ಏನು ಮಾಡಕ್ಕಾಗಲ್ಲ. ಇಲ್ಲಿ ನಾವೇನೋ ಇದಂತಲ್ಲ, ರಾಜಕೀಯದಲ್ಲಿ ಇವಾಗ ನಾನು ಸೇರ್ಕೊಂಡು ಪ್ರಾಮಾಣಿಕವಾಗಿ ಏನು ಮಾಡಕ್ ಆಗ್ತಾ ಇಲ್ಲ. ಆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ನಮ್ ಕೈಲಾದ ಮಟ್ಟಿಗೆ ಮಾಡ್ತಾ ಇದೀವಿ. ಬಟ್ ಅಂದ್ಕೊಂಡಷ್ಟು ಮಾಡಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಅಂತವರ ಸಲಹೆ ಸೂಚನೆಗಳನ್ನ ಪ್ರತಿ ಪಕ್ಷದವ್ರನ್ನು ಕೂಡ, ಯಾವುದೇ ಪಕ್ಷ ಆಗ್ಲಿ, ತಗೊಂಡು ಅವ್ರ ಹಾದಿಯಲ್ಲಿ ಮುನ್ನಡೆದಾದ್ರೆ ನಿಜವಾಗ್ಲೂ ಕೂಡ ಈ ಕರ್ನಾಟಕ ಮತ್ತೆ ಈ ದೇಶಕ್ಕೆ ಒಳ್ಳೆ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇರ್ತಕ್ಕಂಥ ವಾತಾವರಣ ಆಗ್ತದೆ ಅನ್ನೋದಕ್ಕೆ ಹೇಳಕ್ ಇಚ್ಛೆ ಪಡ್ತೀನಿ ಸರ್. ಸೊ ಇಂದಿನ ಮಕ್ಕಳ ಏನೋ ಭವಿಷ್ಯದ ಹಿತದೃಷ್ಟಿಯಿಂದ ನಿಮ್ಮ ಒಂದು ಟ್ರಸ್ಟ್ ನ ವತಿಯಿಂದ ನೀವು ಎಲ್ಲ ಯೋಜನೆಗಳನ್ನ ರೂಪಿಸ್ಕೊಂಡಿದ್ದೀರಾ ಸರ್? ಸರ್, ಟ್ರಸ್ಟ್ ವತಿಯಿಂದ ಒಂದು ಮಾಡ್ತೀವಿ ನಮ್ಮ ತಾಯಿ ಹೆಸರಲ್ಲಿ. ಮತ್ತೆ ಎರಡನೇದು ಏನಾಗ್ತದೆ, ನಾವು ಸುಮಾರು ಒಂದು 10 ವರ್ಷಗಳಿಂದ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಅಂತ ಹೇಳ್ಬಿಟ್ಟು ನಾವು ಒಂದು ಟೀಮ್ ಮಾಡ್ಕೊಂಡಿದ್ವಿ. ಟೀಮ್ ಮಾಡ್ಕೊಂಡು ಅದರಲ್ಲಿ ಸದಸ್ಯರು ನಾವು 7-8 ಜನ ಸದಸ್ಯರಿದ್ದೀವಿ. ಆ ಸದಸ್ಯರು ಅಂದ್ರೆ ನಾವೇನು ಆಗರ್ಭ ಶ್ರೀಮಂತರಲ್ಲ. ಈಗ ಹೋಟೆಲ್ ರಾಮಣ್ಣವರು ಪಾಪ ಇವತ್ತು ಅಲ್ಲಿ ಹೋಟ್ಲಲ್ಲಿ ಇವಾಗ ತರಕಾರಿ ಹಚ್ಚುತ್ತಾ ಇರ್ತಾರೆ, ಇಲ್ಲ ಏನೋ ಸಾಂಬಾರ್ ಕಲಿಸ್ತಾ ಇರ್ತಾರೆ. ಪಾಪ ಪ್ರತಿದಿನಾನು ಕೂಡ ಒಂದಷ್ಟು ಸಂಪಾದನೆ ಮಾಡಂತವ್ರು ಹೋಟೆಲ್ ರಾಮಣ್ಣವರು. ಮತ್ತೆ ನಂದು ಅಡ್ವೊಕೇಟ್ ಪ್ರೊಫೆಷನ್ ಬಿಟ್ರೆ ನಂದು ಬೇರೆ ಏನಿಲ್ಲ. ಮತ್ತೆ ಅಗ್ರಿಕಲ್ಚರ್ ಒಂದು ಫ್ರೀ ಇದ್ದಾಗ ಅಗ್ರಿಕಲ್ಚರ್ ಒಂದಷ್ಟು ಕೆಲಸ ಮಾಡ್ತೀನಿ ಅಷ್ಟೇ, ನಂದು ಬೇರೆ ನಂದೇನಿಲ್ಲ. ಮತ್ತೆ ಅದೇ ರೀತಿ ನಮ್ಮ ಪ್ರಕಾಶ್ ಅಂತ ಒಬ್ರು ಇದ್ದಾರೆ, ಅವರು ಅಷ್ಟೇ. ಅವ್ರನ್ನು ಪಾಪ ಎಲ್ಲಾ ರೀತಿಯಲ್ಲೂ ಕೂಡ ಹೆಲ್ಪ್ ಮಾಡ್ತಾರೆ. ಪ್ರಕಾಶ್ ಅಂತ ಶ್ರಮಜೀವಿ ಸಂಘದ ಅಧ್ಯಕ್ಷರು, ಕಾರ್ಮಿಕ ಸಂಘದ್ದು. ಮತ್ತೆ ಅದೇ ರೀತಿ ಹೆನ್ರಿ ಸರ್ ಅಂತಿದ್ದಾರೆ ಸ್ಕೂಲು ಇವರು, ಅವರು ಅಷ್ಟೇ ಸಾಹೇಬ್ರು. ಈ ರೀತಿ ನಾವು
ಒಂದು ಇದು ಮಾಡ್ಕೊಂಡು ನಾವೇನ್ ಮಾಡ್ತಾ ಇದೀವಿ, ಸಮಾಜಮುಖಿ ಕಾರ್ಯಕ್ರಮಗಳನ್ನ ಪ್ರತಿ ಇದ್ರಲ್ಲೂ ಕೂಡ ನಾವು ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ಕೊಟ್ಟು ಬಿಟ್ಟಿದ್ದೀವಿ. ನಮ್ಮ ಬರ್ಡೇಗಳಿಗೆ ಇರ್ಬೋದು, ಮತ್ತೆ ಯಾವ್ದೋ ಸ್ಕೂಲ್ ಓಪನ್ ಆಗ್ತಾ ಇದೆ, ಗೌರ್ಮೆಂಟ್ ಸ್ಕೂಲ್ಗಳು, ಮತ್ತು ಇನ್ನೇನಾದ್ರೂ ಅವಶ್ಯಕತೆ ಯಾರಿಗಾದ್ರೂ ಇದೆ ಅಂತ ಫೋನ್ ಬಂದ ತಕ್ಷಣನೇ ಅವ್ರಿಗೆ ನಾವು ಬುಕ್ಸ್ ಕೊಡೋದಿರ್ಬೋದು, ಎಂಟರ್ ಕಲಿಕಾ ಸಾಮಗ್ರಿಗಳು ಏನೇ ಆಗ್ಬೋದು ಕೊಡ್ತಕ್ಕಂಥದ್ದಾಗ್ಬೋದು, ಬೇರೆ ರೀತಿಯಲ್ಲಿ ಎಲ್ಲಾ ರೀತಿಯಾದಂತ ಒಂದು ಇದನ್ನ ನಾವು ನೀವು ಅದು ದಾಖಲೆ ಸಮೇತ ಇವತ್ತು ಪೇಪರ್ಸು ಮತ್ತೆ ನ್ಯೂಸ್ಗಳಲ್ಲಿ ಬಂದಿರತಕ್ಕಂಥದ್ದು ಕೂಡ, ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದಿದೆ. ಈ ರೀತಿ ನಿರಂತರವಾಗಿ ನಮ್ದೊಂದು ಅಳಿಲ್ ಸೇವೆ, ಅಷ್ಟೇ ಸಣ್ಣ ಅಳಿಲ್ ಸೇವೆ ನಮ್ ಕೈಲಾಗಿದ್ದನ್ನ. ಸೊ ನಿಮ್ಮ ಊರಿನ ಭಾಗದಲ್ಲಿ ಸುಮಾರು 27 ವರ್ಷಗಳ ಹಿಂದೆ ನೀವು ಮತ್ತೆ ನಿಮ್ಮ ನೇತೃತ್ವದಲ್ಲಿ ಅನೇಕ ಹೋರಾಟಗಳನ್ನ ಮಾಡಿ ಅಲ್ಲಿರ್ತಕ್ಕಂಥ ಬಡವರಿಗೆ ಸುಮಾರು 50 ಸೈಟ್ಗಳನ್ನ ನೀವು ಆಗ್ಲೇ ಕೊಡ್ಸಿದ್ದೀರಾ ಅಂತ ವಿಚಾರ ಇದೆ ಸರ್. ಈ ಹೋರಾಟದ ಭಾಗವಾಗಿ ಇದ್ರಲ್ಲಿ ಹೇಳ್ಬೇಕಾದ್ರೆ ತುಂಬಾ ಖುಷಿ ಕೊಡ್ತದೆ. ಅವತ್ತು ನಾವೆಲ್ಲ ಯಂಗ್ಸ್ಟರ್ಸ್, ನಮ್ಗೆಲ್ಲ ಏನೊಂದು ಮೇ ಬಿ ಒಂದು 20 ವರ್ಷ ಇರ್ಬೋದೇನೋ ಅಷ್ಟೇ, ಒಂದು 20-21 ವರ್ಷದ ಒಳಗಡೆನೆ. ಅವಾಗ ಏನಾಗ್ತದೆ, ನಮ್ಗೆ ಮಾಹಿತಿ ಬರ್ತದೆ ದೊಡ್ಡವರಿಂದ, ಈ ರೀತಿ ತಹಸೀಲ್ದಾರು, ಸರ್ವೇಯರ್ಸು ಎಲ್ಲ ಬರ್ತಾ ಇದ್ದಾರೆ, ಬಂದು ಅದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈ ತರ ಆ ಜಾಗ ಸುಮಾರು 1.5 ಎಕರೆ 2 ಎಕರೆ ಜಾಗ ಬೇರೆಯವ್ರಿಗೆ ಆಗೋಗ್ತದೆ ಅದು ಅಂತಕ್ಕಂಥ ಮಾಹಿತಿ ನಾಳೆ ಬೆಳಗ್ಗೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಗೊತ್ತಾದಾಗ ಏನ್ ಮಾಡ್ತದೆ, ನಮ್ಗೆ ಊರಲ್ಲಿ ಎಲ್ಲೂ ಕೂಡ ಎಲ್ಲ ಖಾಸಗಿ ಜಮೀನುಗಳೇ, ಪ್ರೈವೇಟ್ ಪ್ರಾಪರ್ಟಿಗಳೇ ಇರೋದು. ಪಾಪ ಊರ್ ಜನ ಬಡವರು ತುಂಬಾ ಇದ್ದಾರೆ, ನಮ್ಮ SC STಗಳು ಮತ್ತೆ OBC ಗಳಿದ್ದಾರೆ. ಸೊ ಬಡವ್ರು ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದಾಗ ನಾವು ಸ್ನೇಹಿತರು, ನಾನೊಬ್ಬನೇ ಅಲ್ಲ, ನಮ್ಮ ಸ್ನೇಹಿತರು ಇವತ್ತು ನಾಗಪ್ಪ ಅಂತ ಹೇಳ್ಬಿಟ್ಟಿದ್ದಾರೆ, ಮತ್ತೆ ನಂಜಪ್ಪ ಅಂತಿದ್ದಾರೆ, ಮತ್ತೆ ನಮ್ಮ ಬ್ರದರ್ ಒಬ್ಬ ಪ್ರಭು ಅಂತಿದ್ದಾನೆ, ನಮ್ಮ ಚಿಕ್ಕಪ್ಪ ಮಗ ಪ್ರಭು ಅಂತಿದ್ದಾನೆ. ಈ ರೀತಿ ನಾವೆಲ್ಲ ಟೀಮ್ ಏನ್ ಮಾಡ್ತೀವಿ, ಒಂದು 8-10 ಜನ ನಾವು ಸೇರ್ಕೊಂಡು ಏನಾದ್ರು ಒಂದು ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ಬೆಳಗ್ಗೆ ತಹಸೀಲ್ದಾರ್ ಬರ್ತಾರೆ, ಇದನ್ನ ಏನಾದ್ರು ಮಾಡಿ ಉಳಿಸ್ಕೋಬೇಕು, ಬಡವ್ರಿಗೆ ಅನುಕೂಲ ಆಗ್ತದೆ, ಒಂದ್ ಸೈಟ್ ತಗೋಬೇಕು, ಒಂದ್ ಜಾಗ ತಗೋಬೇಕು, ಅದು 1 ಅಡಿ ಕಷ್ಟ. ಅವಾಗ್ಲೇ ನಾನು ಹೇಳ್ತಾ ಇರೋದು 27 ವರ್ಷಗಳ ಹಿಂದೆ. ಆಗ ಏನ್ ಮಾಡ್ತೀನಿ, ಪ್ಲಾನ್ ಮಾಡಿ ನಾವು ಸ್ನೇಹಿತರೆಲ್ಲಾನು ಪ್ಲಾನ್ ಮಾಡಿದ್ದೀನಿ, ಏನ್ ಮಾಡ್ತೀವಿ, ಈಗ ಒಂದ್ ಕೆಲಸ ಮಾಡ್ಬಿಡೋಣ, ಇಮಿಡಿಯೇಟ್ ಆಗಿ ಇಲ್ಲಿ 11:30-12 ಗಂಟೆ ಆಗಿದೆ ರಾತ್ರಿ, ಆಗ ಡಿಸಿಷನ್ ತಗೊಂತೀವಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಏನ್ ಡಿಸಿಷನ್ ತಗೊಂತೀವಿ ಅಂದ್ರೆ, ಇದ್ದಕ್ಕಿದ್ದಂಗೆ ಗುಡಿಸಲುಗಳನ್ನ ಒಂದು 20-25 ಗುಡಿಸಲುಗಳನ್ನ ಹಾಕಬೇಕು ಈ ಜಾಗದಲ್ಲಿ ಅಂತ ತೀರ್ಮಾನ ಮಾಡ್ತೀವಿ. ಅಲ್ಲಲ್ಲಿ ಅದೇ ರೀತಿ ತೀರ್ಮಾನ ಮಾಡಿ ಏನ್ ಮಾಡ್ತೀವಿ, ನಮ್ಮ ಇದ್ರಲ್ಲಿ ನಮ್ದೇ ಒಂದು ಸಪರೇಟ್ ಈ ಸೌದೆಗಳದ್ದು ಕೋಲುಗಳಿರ್ತಾವಲ್ಲ ಅವೆಲ್ಲ ಇದ್ವು. ಅಲ್ಲಿ ಹೋಗಿ ಮನೆಯಲ್ಲಿ ಗೊತ್ತಿಲ್ದಿರಂಗೆ ರಾತ್ರಿಗೆ ಏನ್ ಮಾಡ್ತೀವಿ, ಯಾರಿಗೂ ಗೊತ್ತಿಲ್ಲದೆ ಎಲ್ಲ ಅದೇನೋ ಜಗವೆಲ್ಲ ಮಲಗಿರಲ್ಲ ಅವನೊಬ್ಬ ಎದ್ದ ಅನ್ನಂಗೆ ನಾವೇನ್ ಮಾಡ್ತೀವಿ, ಹೋಗಿ ಗೊತ್ತಿಲ್ದಿರಂಗೆ ಆ ಕೋಲುಗಳು ನಮ್ಮ ಇನ್ನ ಎಲ್ಲೆಲ್ಲಿ ಸಿಗ್ತಾವ ಅವನ್ನೆಲ್ಲ ಕೋಲುಗಳು ಎತ್ಕೊಂಡು ರೆಡಿ ಮಾಡಿ ಗುಡಿಸಲು ರೆಡಿ ಮಾಡ್ತೀವಿ. ಗುಡಿಸಲ್ಗೆ ರೆಡಿ ಮಾಡ್ಬೇಕು, ಸುಮಾರು ಒಂದು 20 ಗುಡಿಸಲ್ಗಳು ರೆಡಿ ಮಾಡ್ತೀವಿ ರಾತ್ರಿ ಬೆಳಗ್ಗೆ 5 ಗಂಟೆ ಅಷ್ಟೊತ್ತಿಗೆ. ಆಮೇಲೆ ಅವಕ್ಕೆ ತೆಂಗಿನ ಗರಿಗಳು ಬೇಕು, ನಮ್ಗೆ ತೆಂಗಿನ ಮರಗಳಿದ್ವು, ತೆಂಗಿನ ಮರಕ್ಕೆ ಹೋಗಿ ತೆಂಗಿನ ಮರಗಳು ಅಷ್ಟೊತ್ತಲ್ಲಿ ರಾತ್ರಿಯಲ್ಲಿ ತೆಂಗಿನ ಮರ ಕತ್ತಿಗೆ ಅವನ್ನೆಲ್ಲ ಕತ್ತರಿಸಿ ನಾವು ಟೀಮ್ ಒಂದು 10 ಜನ ಏನ್ ಮಾಡ್ತೀವಿ, ರಾತ್ರಿ ಬೆಳಗ್ಗೆ 5 ಗಂಟೆ ಅಷ್ಟೊತ್ತಿಗೆ 20 ಗುಡಿಸಲ್ಗಳು ಹಾಕ್ಬಿಡ್ತೀವಿ. ಹಾಕಿದಾಗ ಏನ್ ಸುತ್ತಮುತ್ತ ನಮ್ಮೂರವರು ಎಲ್ರು ಏನಿದು ಅಂತ ಹೇಳ್ಬಿಟ್ಟು ಎಲ್ಲ ಗಾಬರಿ ಪಟ್ಕೊಂಡು ಬರ್ತಾರೆ, ಎಲ್ಲರೂ ಗಾಬರಿ ಪಟ್ಕೊಂಡು ಬರ್ತಾರೆ. ಏನಪ್ಪ ಇದು ಇದಕ್ಕಿದ್ದಂಗೆ ಹಿಂಗಿದ್ದಾವೆ ಟೆಂಟ್ಗಳು, ಯಾರು ಹಾಕಿದ್ರು, ಏನಿದು ಅಂತ ಹೇಳಿ. ಅದೇ ರೀತಿ ತಹಸೀಲ್ದಾರು ಬರ್ತಾರೆ, ಸರ್ವೇಯರ್ಸ್ ಡಿಪಾರ್ಟ್ಮೆಂಟ್ ಬರ್ತದೆ, ನೋಡ್ಬಿಟ್ಟಿದ್ದನ್ನು ಇಲ್ಲ ಈ ತರ ಅದು ಸೈಟಿಗೆ ಬೇಕು ಅಂತ ಬಿಟ್ಟು ಹೇಳಿ ನಮ್ಮ ಊರಿನ ದೊಡ್ಡವರೆಲ್ಲ ಹೇಳ್ತಾರೆ. ಅವಾಗ ನಾವು ಇರ್ತೀವಿ, ಹೇಳ್ದಾಗ ಅವಾಗ ಏನ್ ಮಾಡ್ತಾರೆ, ಆ ಒಂದು ಇದ್ರ ಮೇಲೆ ಇದು ಆಗಲ್ಲ, ಅಲ್ಲಿ ಪೊಸಿಷನ್ ಅಲ್ಲಿ ನಾವ್ ಇದೀವಿ ಅಂತ ಪ್ರೂವ್ ಆಗೋಯ್ತು ಅಲ್ಲಿರೋರು. ಇದ್ರ ಮೇಲೆ ಏನಾಗ್ತಾರೆ, ವಾಪಸ್ ಹೊರಟೋಗ್ತಾರೆ. ಅದನ್ನ ನಿಜವಾಗ್ಲೂ ಕೂಡ ಅದು ಆಗ್ಬೇಕಾದ್ರೆ ಒಂದು ನಮ್ಮೂರಲ್ಲಿ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಪುರಾತನ ಕಾಲದ್ದು. ಆ ಭಗವಂತನ ಆಶೀರ್ವಾದ ಯಾವತ್ತು ನಾವಂತೂ ಹೇಳ್ಕೊಳಕ್ಕೆ ಹೋಗಲ್ಲ. ನಾನು ಆಗ್ಲೇ ಹೇಳಿದ್ದೀನಿ, ತಂದೆ ತಾಯಿಗಳು, ದೇವ್ರು, ಪ್ರಕೃತಿ ಆಶೀರ್ವಾದದಿಂದ ಏನೋ ಒಂದು ನಡೀತಾನೆ ಇರ್ತದೆ ಹೊರತು ನಮ್ಮಿಂದ ಅಂತ ನಾವ್ ಹೇಳ್ಕೊಳಕ್ಕೆ ಖಂಡಿತವಾಗ್ಲೂ ಕೂಡ ಅದು ಇಚ್ಛಿಸೋದು ಇಲ್ಲ. ಸೊ ಅದೊಂದು ಆಗ್ತದೆ. ಎಲ್ಲ ಆದ್ಮೇಲೆ ಏನಾಗ್ತದೆ, 5 ವರ್ಷದಿಂದ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತದೆ. 5 ವರ್ಷದಿಂದ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂದಾಗ ಏನಾಗ್ತದೆ, ಇವರು ಊರವ್ರು ಬಂದ್ಬಿಡ್ತಾರೆ, ನಾವೇ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತೀವಿ 5 ವರ್ಷ, ಮತ್ತೆ 3 ಜನ ಮೆಂಬರ್ಸ್ ಕೂಡ 5 ವರ್ಷದ ಹಿಂದೆ ಗೆಲ್ಸಿರ್ತೀವಿ. ಈ 5 ವರ್ಷದಿಂದ ಎಲೆಕ್ಷನ್ ಬರ್ತದೆ. ಅಲ್ಲಿ ಸುತ್ತಮುತ್ತ ನಮ್ಮ ಪಂಚಾಯತಿ, ಉಪ್ಪರಪೇಟೆ ಪಂಚಾಯತಿ ಸುತ್ತಮುತ್ತ ಟಾಕ್ ಏನಂದ್ರೆ, ನೀವೇ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದು, ನೀವೇ ಈ ಸಾರಿ ನೀವು 3 ಗೆದ್ದುಕೊಂಡ್ರೆ ನಾವು ಈ ಸಾರಿ ಪಂಚಾಯತಿ ಹಿಡ್ಕೋಬಹುದು, ನಮ್ಮ ಪಾರ್ಟಿಯವರೇ ಪಂಚಾಯತಿ ಹಿಡ್ಕೋಬಹುದು, ನೀವು ಒಳ್ಳೆ ಕೆಲಸಗಳು ಮಾಡಿದ್ರೆ, ನೀವು ಊರಲ್ಲಿ ಗೆದ್ರೆ ನಾವು ಪಂಚಾಯತಿ ನಮ್ಮ ಹಿಡಿತಕ್ಕೆ ಸಿಗ್ತದೆ, ಇಲ್ಲಿ ನಾವೆಲ್ಲಾ ಕಡೆನೂ ಗೆಲ್ತೀವಿ, ನಿಮ್ದೇನಾದ್ರೂ ಬರ್ಲಿಲ್ಲ ಅಂದ್ರೆ ಪಂಚಾಯತಿ ಕೈಗೆ ಸಿಗಲ್ಲ ಅಂತಕ್ಕಂಥ ಡಿಸ್ಕಷನ್ ಚರ್ಚೆ ಆಗ್ತದೆ ನಮ್ಮ ಪಂಚಾಯತಿಯಲ್ಲಿ. ಅವಾಗ ಏನ್ ಮಾಡ್ತಾರೆ, ನಮ್ಮ ಬ್ರದರ್ಸು ಮತ್ತೆ
ನಮ್ ಚಿಕ್ಕಪ್ಪ ಅವರು ಮತ್ತೆ ಇನ್ನ ನಮ್ಮ ರಿಲೇಟಿವ್ ಎಲ್ಲರೂ ಏನ್ ಮಾಡ್ತಾರೆ, ಇನ್ನ ಬೇರೆಯವರೆಲ್ಲ ಏನ್ ಮಾಡ್ಬಿಡ್ತಾರೆ, ಚಿಕ್ಕಬಳ್ಳಾಪುರ ಬಂದ್ಬಿಡ್ತಾರೆ. 5 ವರ್ಷದಿಂದ ಚಿಕ್ಕಬಳ್ಳಾಪುರ ಮನೆಗ್ ಬಂದ್ಬಿಡ್ತಾರೆ. ಮನೆಗ್ ಬಂದ್ಬಿಟ್ಟಿದ್ದನು ಈ ರೀತಿ ಆಗೋಗಿದೆ, ಒಬ್ರಲ್ಲೊಬ್ರು ಇಲ್ಲ, ಒಗ್ಗಟ್ಟಿಲ್ಲ, ಏನು ಇಲ್ಲ, ತುಂಬಾ ಕಷ್ಟ ಇದೆ, ಈ ರೀತಿ ಏನಾದ್ರೂ ಮಾಡಿ ನೀನ್ ಬರ್ಲೇಬೇಕು ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವಾಗ ಏನ್ ಮಾಡ್ತೀನಿ ನಾನು, ಇನ್ನ ಇಲ್ಲ ಅಂದಿರ ಏನ್ ಮಾಡ್ತೀನಿ, ಹೋಗ್ಬಿಟ್ಟು ಅಲ್ಲಿ ಒಂದು 20 days ಮೇಲೆ ಅಲ್ಲೇ ಸ್ಟಿಕನ್ ಹಾಕ್ಬಿಡ್ತೀನಿ. ಸ್ಟಿಕನ್ ಹಾಕಿ ಏನೇನು ಎಲ್ಲ ಡಿಬೇಟ್ಗಳು ಏನೇನಾಗಿತ್ತು ಎಲ್ಲರನ್ನು ಒಗ್ಗೂಡಿಸಿ, ಎಲ್ಲರನ್ನು ಮನವೊಲಿಸಿ, ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂತೀನಿ. ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಅಲ್ಲೇನ್ ಮಾಡ್ತೀನಿ, ಗ್ರಾಮ ಪಂಚಾಯತಿ ಮೆಂಬರ್ಸ್ ನ ಮಾಡ್ಬೇಕು. ಸುಮಾರು ಜನ ಕ್ಯಾಂಡಿಡೇಟ್ಸ್ ಇದ್ರು, ತುಂಬಾ ಜನ ಇದ್ರು. ನಾವ್ ಆಗ್ತೀವಿ ಅಂತ ಹೇಳಿ ಎಲ್ಲರನ್ನು ಕೇಳ್ಕೊಂಡ್ ಬಂದೆ. ಕೊನೆಗೆ ನಾನು ಏನ್ ಮಾಡಿದ್ರು, ಎಲ್ಲರೂ ನೀನೇನ್ ಡಿಸಿಷನ್ ತಗೊಂಡ್ರೆ ಅದೇನಪ್ಪ ಅಂತಂದ್ರು. ನೀನೇನ್ ಡಿಸಿಷನ್ ತಗೊಂಡ್ರೆ ಅದೇ. ನಾವು ಯಾವಾಗ್ಲೂ ಕೂಡ ನಮ್ಮ ಕುಟುಂಬದಲ್ಲಿ ಅಥವಾ ಬೇರೆಯವರು ಎಲ್ಲ ಫೈನಾನ್ಸಿಯಲಿ ಎಲ್ಲ ಚೆನ್ನಾಗಿರೋರ್ನೆಲ್ಲ ಮಾಡಿದೀವಿ, ಎಲ್ಲಾ ರೀತಿಯಲ್ಲೂ ಕೂಡ. ಪಾಪ ನಮ್ಗೆ ದುಡಿದಿರೋರು ಬಡವರು ಇದಾರೆ, ಅವ್ರು ಒಂದ್ಸರಿ ಯಾಕೆ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬಾರ್ದು ಅಂತಕ್ಕಂತ ಧ್ಯೇಯ ಗುರಿ ನನಗ್ ಬಂದ್ಬಿಡ್ತದೆ. ಅವಾಗ ನಾನು ಎಲ್ರನ್ನೂ ಮನವೊಲಿಸ್ತೀನಿ, ಆದ್ರೂ ಊರಲ್ಲಿ ಕೇಳಲ್ಲ, ಒಂದ್ ಸಮಾನತೆ ಬರ್ಲಿ. ಹೆಂಗಾಗ್ತದೆ ಈಗ ಒಂದ್ ಎಲೆಕ್ಷನ್ ಅಂದ್ಮೇಲೆ ದುಡ್ಡು ಕಾಸು ಎಲ್ಲಾ ರೀತಿಯಲ್ಲೂ ಸಾಮಾಜಿಕ ತಾರತಮ್ಯ ಇರಂತದ್ದು, ಹಣಬಲ ತೋಳ್ಬಲ ಎಲ್ಲ ಇರ್ಬೇಕಲ್ಲ. ಹೌದು. ಹೆಂಗಾಗ್ತದೆ, ಅವ್ರು ದುಡ್ಡು ಅವ್ರು ನಿಲ್ಸ್ಬಿಟ್ಟು ಕ್ಯಾಂಡಿಡೇಟ್ ದುಡ್ಡು ಇನ್ನೊಂದು ಏನ್ ಮಾಡ್ಬೇಕು ಅದು ಇದು ಅಂತ ಹೇಳ್ತಾರೆ. ನಿಮ್ಗೆ ಯಾಕೆ, ನೀವು ತಲೆ ಕೆಡ್ಸ್ಕೊಬೇಡ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ನು. ಅದು ಏನೇ ಇರ್ಲಿ ಅದನ್ನ ನಾನು ಜವಾಬ್ದಾರಿ ನಾನು ತಗೊಂತೀನಿ ಅದನ್ನ ಅಂತ ಹೇಳ್ಬಿಟ್ಟು ಜವಾಬ್ದಾರಿ ತಗೊಂಡು ಅವತ್ತೆಲ್ಲ ಊರವ್ರನ್ನೆಲ್ಲ ಒಪ್ಸಿ ಏನ್ ಮಾಡ್ತೀನಿ ನಾನು ಅವಾಗ ಕ್ಯಾಂಡಿಡೇಟ್ಗಳನ್ನ ಮಾಡ್ತೀನಿ. ಆ ಮಾಡಂತವ್ರು ಪಾಪ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಯಾರು ಏನು ಇಲ್ದಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಏನು ಇಲ್ದಿರ್ತಕ್ಕಂಥವ್ರು. ಅವ್ರ ಹತ್ರ ಪಾಪ ಒಂದು 10,000 ಯಾರೋ ಒಬ್ಬ ಹುಡುಗ ಮಾತ್ರ ನಾವೇ ಹುಡುಗನ ಓದಿಸಿದ್ದು, ಸ್ವಲ್ಪ ಲೆಕ್ಚರರ್ ಎಲ್ಲ ಅವ್ನಿಗೆಲ್ಲ ಗೈಡ್ಲೈನ್ಸ್ ಕೊಟ್ವಿ. ಅವ್ನು ಒಂಚೂರು ಸ್ವಲ್ಪ ಚೆನ್ನಾಗಿದ್ದ, ಅಷ್ಟು ಬಿಟ್ರೆ ಇಬ್ರು ಅಂತೂ ಪಾಪ ಅವ್ರ ಹತ್ರ ತಕ್ಷಣಕ್ಕೆ 1,000 ರೂಪಾಯಿ ಕೂಡ ಇರಲ್ಲ. ಅಂತವ್ರ ಜವಾಬ್ದಾರಿ ತಗೊಂಡು ನಾನೇ ಮುಂದಾಳತ್ವ ತಗೊಂಡು ಊರ್ನವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಏನ್ ಮಾಡ್ತೀನಿ ಅಂದ್ರೆ ಎಲೆಕ್ಷನ್ ಫೇಸ್ ಮಾಡ್ತೀನಿ. ಎಲೆಕ್ಷನ್ ಫೇಸ್ ಮಾಡಿ ಇವರೆಲ್ಲ ಅಂದಿದ್ರಲ್ಲ ನನ್ಗೆ ಒಂದೇ ನಿಮ್ ಊರ, ಯಾಕಂದ್ರೆ ಹಿಂದೆ ನಾವೇ ಅಧ್ಯಕ್ಷರ 5 ವರ್ಷ, 5 ವರ್ಷ 3 ದಿನ ಮೆಂಬರ್ಗಳು ನಾವೇ. ತಿರುಗಿ ಅವಮಾನ ಆಗ್ತದೆ ಇವ್ರ ಮುಂದೆ, ನೀವು ಗೆದ್ಕೊಂಬಂದ್ರೆ ಪಂಚಾಯತಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳೋರಲ್ಲ. ಇದ್ರ ಮೇಲೆ ಏನ್ ಮಾಡ್ತೀನಿ, ಸರ್ ಎಲೆಕ್ಷನ್ ಮಾಡಿದ್ವಿ, ಎಲ್ರು ಪಾಪ ನನ್ನ ಮೇಲೆ ವಿಶ್ವಾಸ ಇಟ್ರು, ನಂಬಿಕೆ ಇಟ್ರು, ನಮ್ಮ ಕುಟುಂಬದ ಮೇಲೆ ಎಲ್ಲ ನಂಬಿಕೆ ಇಟ್ರು. ಸರ್ ಓಟು ಬರಲ್ಲ, ಗೆಲ್ಲಲ್ಲ ಅಂದ್ಕೊಂಡೇ ಇದ್ರು. ನಂದೇ ಆಗಿರ್ತಕ್ಕಂಥ ಸೀಕ್ರೆಟ್ ಆಗಿ ನಾನು ನಗರಸಭೆ ಎಲೆಕ್ಷನ್ ಕೂಡ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿದೆ. ಅಂದ್ರೆ ಸುಳ್ಳು ಪಳ್ಳಿ ಹೇಳಿ ನಾನು ಮಾಡಲ್ಲ ರಾಜಕೀಯ. ನಾನು ಆಮೇಲೆ ಯಾಮಾರ್ಸ್ ರಾಜಕೀಯ ಮಾಡಲ್ಲ. ಇಲ್ಲೂ ಅಷ್ಟೇ, ನಗರಸಭಾ ಸದಸ್ಯನಾಗ್ಬೇಕಾದ್ರೆ ವಾಸ್ತವಾಂಶದ ಮೇಲೆ ರಾಜಕಾರಣ ಮಾಡ್ತೀನಿ ನಾನು, ಸತ್ಯಗಳ ಮೇಲೆ ನಾನು ರಾಜಕಾರಣ ಮಾಡ್ತೀನಿ, ಸುಳ್ಳು ಪಳ್ಳಿ ಹೇಳಿ ನಾನು ಮಾಡಲ್ಲ. ಅಲ್ಲೂ ಕೂಡ ಜನರಿಗೆ ಒಂದು ನನ್ನ ಮೇಲೆ ನಂಬಿಕೆ, ಮಾಡ್ತಾನಪ್ಪ ಅಂತಕ್ಕಂಥದ್ದು ವಿಶ್ವಾಸ ಇಟ್ಟು ಸರ್ ಒಂದು 130 ಓಟಲ್ಲಿ ಲೀಡು, 130 ಓಟು, 160 ಓಟ್ ಲೀಡು, ಮತ್ತೆ 80 ಓಟ್ ಲೀಡು, ಈ ರೀತಿ ಬರ್ತದೆ. ನಾವ್ ಯಾರ ಹತ್ರ 1 ರೂಪಾಯಿ ಸ್ಪಾನ್ಸರ್ಸ್ ತಗೊಂಡಿಲ್ಲ, ಯಾರ ಹತ್ರನು $1 ರೂಪಾಯಿ ಸ್ಪಾನ್ಸರ್ಸ್ ತಗೊಂಡಿರ. ನಾನೇ ಎಲೆಕ್ಷನ್ ಫೇಸ್ ಮಾಡಿ 3 ಜನ ಗೆಲ್ಲಿಸಿದೆ. ತೋಟದಲ್ಲಿದ್ದಾರೆ, ಫೋನ್ ಮಾಡಿದೆ, ಏನೋ 5 ಅಡಿಗೆ ತಕರಾರು, ನಾನೇನೋ ಒಂದು ಡಿಸಿಷನ್ ತಗೊಂತೀನಿ, ಏನೋ ನೀನೇನ್ ಹೇಳಿದ್ರೆ ಅದೇ ನಾ ಫೋನಲ್ಲಿ ಅಂತ ನಂಗೆ ಆನಲ್ಲೇ ಮುಡಿದ್ಬಿಟ್ಟಿದೆ. ನೋಡ್ರಿ ಇಷ್ಟು ಅಂತಂದೆ. ಆಯ್ತಣ್ಣ ಅಂತ ಹೇಳ್ಬಿಟ್ಟು ಅದು ಕ್ಲಿಯರ್ ಮಾಡಿ. ಅಲ್ಲಿ ಕ್ಲಿಯರ್ ಮಾಡಿದ ತಕ್ಷಣ ಏನಾಯ್ತು, ನಾನು 27 ವರ್ಷಗಳಿಂದ ಸೈಟ್ಗಳು ಮಾಡ್ಕೊಟ್ಟಿದ್ವಲ್ಲ ನಾವೆಲ್ಲಾನು, ಹೌದು, ಅದು ಪಾಪ ಮನೆಗಳು ಕಟ್ಕೊಂಡಿದ್ದಾರೆ, ನೀರಿಲ್ಲ. ಸುಮಾರು ಇಲ್ಲಿ ನಮ್ ಮನೆ ಹತ್ರ ಬರ್ಬೇಕು, ನಮ್ದು ಬೋರ್ವೆಲ್, ನಾವು ತೋಟಗಳು ಬಿಡ್ತಿದ್ರು ಕೂಡ ನಾವೇನ್ ಮಾಡ್ತೀವಿ, 1 hour ಅಲ್ಲ 2 hours ಏನ್ ಮಾಡ್ತೀವಿ, ಜನರಿಗೆ ನೀರಿರ್ಲಿ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಮೊದ್ಲಿಂದಾನು 30-40 ವರ್ಷಗಳಿಂದ ನಮ್ ತೋಟಗಳಿಗೆ ನೀರಿಲ್ಲ ಅಂದ್ರೂ ಜನರಿಗೆ ನೀರಿರ್ಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾ ಇದ್ವಿ. ಬಂದು ಹಿಡ್ಕೊಂಡು ಪಾಪ ಸ್ವಲ್ಪ ಅದು ಬೆಟ್ಟದ ಕಡೆ ಹತ್ಬೇಕು. ಆ ಹೆಂಗಸರುಗಳೆಲ್ಲ ಏನ್ ಮಾಡ್ಬಿಟ್ರು, ಬಂದ್ಬಿಟ್ಟಿದ್ನು, ಅಣ್ಣ ನಮ್ಗೆ ನೀರಿಲ್ಲ ಅಣ್ಣ, ಎತ್ಕೊಂಬರಕ್ಕಾಗಲ್ಲ, ಹಸುಗಳಿಗೆ ಕುಡಿಯೋದಕ್ಕೆ, ಎಲ್ಲಾ ಸ್ನಾನಗಳಿಗೆ ಎಲ್ಲ ಈ ರೀತಿ ನಮ್ಗೆ ಸಮಸ್ಯೆ ಇದೆ, ನೀರ್ ಸಮಸ್ಯೆ ಇದೆಯಣ್ಣ, ನಮ್ಗೆ ಏನೆಲ್ಲಾ ಮಾಡಿ ನೀರೊಂದು ಅವಕಾಶ ಮಾಡ್ಕೊಡು ಅಂತಂದೆ. ಹಂಗೆ ನಮ್ ಚಿಕ್ಕಪ್ಪ ಅವ್ರು ಇದ್ರು ಅಲ್ಲಿ. ನಮ್ ಚಿಕ್ಕಪ್ಪ ಅವ್ರಿಗೆ ಹೇಳ್ದೆ, ಸೀದಾ ಇಮಿಡಿಯೇಟ್ ಆಗಿ ಇದು ನೀವು ಕೈವಾರ ಹೋಗ್ರೆ ಎಲ್ಲ ಮೆಟೀರಿಯಲ್ಸ್ ಎಲ್ಲ ತಗೊಂಡ್ ಬಂದ್ಬಿಡ್ಬೇಕು. ನಮ್ ಹುಡುಗನಿಗೊಬ್ಬನಿಗೆ ಹೇಳ್ದೆ, JCB ಮಡಗ್ಬಿಟ್ಟಿದ್ದನ್ನು ಇಮಿಡಿಯೇಟ್ ಆಗಿ ಅವತ್ತೇ ಒಂದೇ ದಿನಕ್ಕೆ ಪ್ರತಿ ಸುಮಾರು ಒಂದು 40-50 ಸೈಟ್ ಇತ್ತು, ಮನೆಗಳು ಸುಮಾರು ಒಂದು 25-30 ಮನೆಗಳಿದ್ವು. ಖಾಲಿ ಸೈಟ್ ಇಂದ ಹಿಡಿದು ಮನೆಗಳಿಗೂ ಸೇರಿ ಏನ್ ಮಾಡಿದ್ವಿ ಅಂದ್ರೆ ಎಲ್ಲದಕ್ಕೂ ಕೂಡ ಪ್ರತಿ ಸೈಟ್ಗೂ ಪ್ರತಿ ಮನೆಗೂ ಕೂಡ ಟ್ಯಾಪ್ ನಲ್ಲಿಗಳು ಹಾಕ್ಸ್ಬಿಟ್ಟೆ. ಸೈಟ್ಗಳು ಕೊಡ್ಸೋದ್ರ ಅಲ್ಲದೆ ಮೂಲಭೂತವಾಗಿ ನನ್ನ ಸ್ವಂತ ಕಾಸಲ್ಲಿ, ನನ್ನ ಸ್ವಂತ ದುಡಿಮೆ ಕಾಸಲ್ಲಿ ಹಾಕ್ಸಿದೆ. ಜನ ಖುಷಿ ಪಟ್ಬಿಟ್ರು. ಇವತ್ತು ನಮ್ಗೆ ನೋಡಿ, ಇವಾಗ ನಮ್ ಟೈಮ್ ಎಲ್ಲೂ ಹೋಗಂಗಿಲ್ಲ. ಇರೋ ಹತ್ರ ಇವತ್ತು ಸಂಪಲ್ಲಿ ನೀರ್ ಬರ್ತದೆ, ಅವ್ರಿಗೆ ಇರೋ ಹತ್ರ ಸ್ನಾನ ಮಾಡ್ತಾರೆ, ಹಸುಗಳಿಗೆ ಎಲ್ಲದಕ್ಕೂ ಪಾಪ ಅನುಕೂಲ ಆಗ್ತಾ ಇದೆ. ಈ ರೀತಿ ನಾವು ಸರ್ ಒಂದೇನಂದ್ರೆ, ಇವೆಲ್ಲ ನಾನು ಅದೇ ಹೇಳೋದು, ಪ್ರತಿಯೊಬ್ರು ಕೂಡ ಒಂದು ಮನಸ್ಸು ಮಾಡ್ಬೇಕು.
ಪರಿವರ್ತನೆ ಮಾಡಬೇಕು. ವಾಲ್ಮೀಕಿಯವ್ರ ಮನಸ್ಸನ್ನು ಕೂಡ ಪರಿವರ್ತನೆ ಆಗಿರ್ತಕ್ಕಂಥದ್ದು ಇದೆ. ನಾವು ಇತಿಹಾಸ ಹೌದು ಹೌದು ಮತ್ತೆ ಈ ರೀತಿ ಋಷಿ ಮುನಿಗಳು ಮತ್ತೆ ಎಂತೆಂತವರು ಕೂಡ ಪರಿವರ್ತನೆ ಆಗಿ ಬದುಕುಗಳನ್ನ ರೂಪಿಸ್ಕೊಡುವಂತವ್ರು ಇರ್ತಕ್ಕಂಥವ್ರು. ಹೌದು. ಹಾಗಾಗಿ ನಾನು ಜನಕ್ಕೆ ಸಂದೇಶ ಕೊಡೋದೇನಂದ್ರೆ ದಯವಿಟ್ಟು ಕೂಡ ಹುಟ್ಟು ಅನ್ನೋದು ಬಂದಿದೆ. ಅದರಲ್ಲಿ ನಾವು ಇರೋವರೆಗೂ ಕೂಡ ಏನಾದ್ರೂ ಒಂದು ನಾವು ಸಾಧನೆ, ನಾವು ಏನಾದ್ರೂ ಒಂದು ಜನಕ್ಕೆ ಏನಾದ್ರೂ ಕೆಲಸಗಳು ಮಾಡ್ತಕ್ಕಂಥ ಕೆಲಸ ನಮ್ದು ಮಾಡ್ತಕ್ಕಂಥ ಪ್ರಯತ್ನನ ದಯವಿಟ್ಟು ಕೂಡ ಆದಷ್ಟು ಕಾಳಜಿ ಕೊಡಿ ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಒತ್ತಾಯ ಅಲ್ಲ, ರಿಕ್ವೆಸ್ಟ್ ಮಾಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಸರ್, ತಾವು ವಕೀಲರಾದ ನಂತರ ತಮ್ಮ ಪ್ರೊಫೆಷನ್ ಅಲ್ಲಿ ಏನಾದ್ರೂ ಅವಮಾನಗಳನ್ನ ಎದುರಿಸಿದ್ರೆ ಸರ್? ಸರ್, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವಮಾನಗಳು ಅಪಮಾನಗಳು ಸಹಜ. ಇದು ಬಂದೇ ಬರ್ತದೆ. ಯಾರು ಅಂತಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಟ್ಟಿದಿರೋ ಅವಮಾನಗಳಿಗಿಂತ ಇನ್ನೊಂದಿಲ್ಲ. ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತದ್ದು, ಫಾರ್ ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ನಮ್ಮ ಜೀವನದಲ್ಲೂ ಕೂಡ ಸಾಕಷ್ಟು ಅವಮಾನಗಳು ಅಪಮಾನಗಳು ಕೂಡ ಬಿದ್ದಿದ್ದೀವಿ ಎಲ್ಲಾ ರೀತಿಯಲ್ಲೂ ಕೂಡ. ಯಾಕೆಂದ್ರೆ ಈಗ ನಾವೊಂದು ಬದುಕು ಕಟ್ಕೋಬೇಕು ಅಂತ ಬಂದಾಗ ನಾವು ಒಳ್ಳೆ ರೀತಿಯಲ್ಲಿ ಅದು ಬರ್ಬೇಕಾದ್ರೆ ಸ್ವಲ್ಪ ಕಷ್ಟ ಇರ್ತದೆ. ಒಳ್ಳೆ ರೀತಿಯಲ್ಲಿ ಬಂದು ಎಲ್ಲ ಇದ್ ಮಾಡ್ಬೇಕಾದ್ರೆ ಆಮೇಲೆ ನಾವು ಗಟ್ಟಿಯಾಗಿ ನಿಲ್ಬೇಕಾಗ್ತದೆ. ನಾನು ವಕೀಲ್ನಾದೆ 2005ರಲ್ಲಿ ವಕೀಲ್ನಾಗಿ ಪ್ರಾಕ್ಟೀಸ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಪ್ಪ ಅವ್ರು ಏನ್ ಮಾಡ್ತಾರೆ, ನನ್ಗೆ ವಕೀಲ್ನಾಗ್ ಮೊದ್ಲೇ ರಜೆಗಳು ಬರ್ತದೆ ಹಾಲಿಡೇಸ್ ಅಲ್ಲಿ, ಅವಾಗ್ಲೇ ಕೋರ್ಟ್ ಹತ್ರ ಕಳಿಸ್ತಾ ಇರ್ತಾರೆ ನನ್ನ. ಹೋಗು, ಫ್ರೀ ಆಗಿರ್ಬೇಡ, ಅಲ್ಲಿ ಹೋಗಿ ಏನೇನು ಆಕ್ಟಿವಿಟೀಸ್ ನಡೀತಾ ಇರ್ತದೆ ಅದನ್ನೆಲ್ಲಾನು ಕೂಡ ನೀನು ಅಬ್ಸರ್ವ್ ಮಾಡು, ನಿನಗೊಂದು ಐಡಿಯಾಲಜಿ ಸಿಗ್ತದೆ ಅಂತ ಹೇಳ್ಬಿಟ್ಟು ವೆಕೇಶನ್ಸ್ ಅಲ್ಲೇ ರಜೆಗಳಲ್ಲೇ ಕಳಿಸ್ಬಿಡ್ತಾರೆ ನನಗೆ. ಆ ರಿಸಲ್ಟ್ ಬರೋವರೆಗೂ ಹೋಗು ಡೈಲಿ ಅಂತ ಹೇಳ್ಬಿಟ್ಟು ಅವರೇ ಚಾರ್ಜ್ ಕಾಸು ಕೊಟ್ಟು ಊಟಕ್ಕೆ ಕೊಟ್ಟು ಕಳಿಸ್ತಾ ಇರ್ತಾರೆ ನನಗೆ, ನಮ್ಮ ಚಿಕ್ಕಪ್ಪ ಅವರು, ಮೋಹನ್ ಅವರು. ಅವಾಗ ಕಂಪ್ಲೀಟ್ ಮಾಡ್ತೀನಿ, ರಿಸಲ್ಟ್ ಇನ್ ಟೈಮ್ ಕಂಪ್ಲೀಟ್ ಮಾಡ್ತೀನಿ, ಸೆಕೆಂಡ್ ಕ್ಲಾಸ್ ಬರ್ತೀನಿ, ಡಿಗ್ರಿನೂ ಸೆಕೆಂಡ್ ಕ್ಲಾಸ್ ಏನಂದು ಕಂಪ್ಲೀಟ್ ಮಾಡ್ಕೊಂಡು ಏನಾಗ್ತೀನಿ, ಪ್ರೊಫೆಷನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಡ್ವೊಕೇಟ್ಸ್ ಹತ್ರ ಹೋಗ್ತೀನಿ. ಅಡ್ವೊಕೇಟ್ಸ್ ಹತ್ರ ಹೋದಾಗ ಯಾಕಂದ್ರೆ ಯಾರು ಹೇಳ್ಕೊಳ್ಳಲ್ಲ. ಹೌದು, ಎಷ್ಟೋ ಇದು ಸಮಾಜದಲ್ಲಿ ಇದು ದೇಶದಲ್ಲೇ ನಡೀತಾ ಇದಾವೆ, ಯಾರು ಹೇಳ್ಕೊಳ್ಳಲ್ಲ. ಆದ್ರೆ ನಾನು ಸ್ಪಷ್ಟವಾಗಿ ನಾನು ಹೇಳ್ತೀನಿ ಧೈರ್ಯವಾಗಿ, ಅದಕ್ಕೆ ನನ್ಗೇನು ಮುಜುಗರ ಇಲ್ಲ. ಹೆಸರುಗಳು ಬೇಡ ಇಂಥವ್ರವೇ ಅಂತ. ಏನಾಗ್ತದೆ, ಹೋದಾಗ ಅವರು ನನ್ನ ನೋಡ್ಬಿಟ್ಟಿದ್ದನು, ನೋಡಿದ ತಕ್ಷಣ ಹುಡುಗ ಯಾರೋ ಜನರಲ್ ಅಂತ ಹೇಳ್ಬಿಟ್ಟು ಸೇರ್ಸ್ಕೊಂಡ್ಬಿಡ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟಿದ್ದನು. ಒಂದು ವಾರ 15 ದಿನ ಆದ್ಮೇಲೆ ಆಮೇಲೆ ನಿಧಾನವಾಗಿ ನೀವು ಯಾವ ಕ್ಯಾಸ್ಟು ಅಂತ ಕೇಳ್ತಾರೆ. ಕೆಲಸ ಎಲ್ಲ ಮಾಡ್ತಾ ಬರ್ತಾ ಇರ್ತದೆ. ಆಮೇಲೆ ನಾವ್ ಈ ತರ ST ಅಂದ ತಕ್ಷಣನೇ ಒಂದ್ ರೀತಿ ಅಂದ್ರೆ ST ಅಂದ ತಕ್ಷಣನೇ ST ನಲ್ಲಿ ಯಾವ್ದು ಅಂದ್ರೆ ನಾಯಕರು ಅಂದ ತಕ್ಷಣನೇ ಅಲ್ಲಿಗೆ ನೀವೇನು SC ST ನ ನೀವು ಅನ್ನೋದು. ಆಕ್ಚುಲಿ ST ಟಚಬಲ್ಲೇ. ಹೌದು, ಎಲ್ಲ ಟಚಬಲ್ಲೇ, ಆದ್ರೆ ಜನ ನಿರ್ಮಾಣ ಮಾಡ್ಕೊಂಡಿರೋದು ಕೆಲವು ಪಟಬದ್ಧ ಹಿತಾಸಕ್ತಿಗಳು, ಸ್ವಾರ್ಥಗಳಿಗೆ ಇವು. ಪಾಪ ಎಲ್ರನ್ನೂ ನಾವು ಬ್ಲೈಮ್ ಮಾಡಕ್ ಎಲ್ರನ್ನೂ ಬ್ಲೈಮ್ ಮಾಡಕ್ಕಾಗಲ್ಲ. ಜನರಲ್ ಅಲ್ಲಿ ಕೆಲವರು ಏನ್ ಮಾಡ್ತಾರೆ, ಅವ್ರ ಸ್ವಾರ್ಥಗಳಿಗೋಸ್ಕರ ಏನ್ ಮಾಡ್ತಾರೆ, ನನಗೆ ಪ್ರೊಫೆಷನ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇರ್ಲಿಲ್ಲ, ನೆಗ್ಲೆಕ್ಟ್ ಮಾಡೋದು, ಅವನೇ ಬಿಟ್ಟೋಗ್ಬಿಡ್ಲಿ ಆಫೀಸು ಅಂತಕ್ಕಂಥದ್ದು. ಸುಮಾರು 3 ಆಫೀಸಲ್ಲಿ ಆತರ ಆಯ್ತು. ಕೊನೆದಾಗ ಏನ್ ಮಾಡಿದೆ, 4ನೇ ಆಫೀಸ್ಗೆ ಹೋದೆ. ಅಲ್ಲಿ 4ನೇ ಆಫೀಸ್ಗೆ ಹೆಂಗ್ ಹೋದೆ ಅಂದ್ರೆ, ಯಾರೋ ಒಬ್ಬ ವರ್ಕ್ ಮಾಡ್ತಾ ಇದ್ನಂತೆ, ಅಡ್ವೊಕೇಟ್, ಯಂಗ್ಸ್ಟರ್, ಹೊಸದಾಗ ಬಂದಿರೋರು ಮಾಡ್ತಾ ಇದ್ರೆ ಏನ್ ಮಾಡೋರೆ, ಬಿಟ್ಬಿಟ್ಟು ಹೊರಟೋಗಿದ್ದಾನೆ ಸಡನ್ ಆಗಿ, ಕೇಳ್ದಿರಾ ಬಿಟ್ಟು ಹೊರಟೋಗಿದ್ದ. ಆಮೇಲೆ ನಾನು ಆ ಜಾಗಕ್ಕೆ ನಾನು ಹೋದೆ, ಇಂಟರ್ವ್ಯೂ ಮಾಡಿದ್ರು. ಇಂಟರ್ವ್ಯೂನಲ್ಲಿ ಆಯ್ತು ಪಾಪ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬೆಳಗ್ಗೆ 9 ಗಂಟೆಗೆ ಆಫೀಸ್ ಹತ್ರ ಇರ್ಬೇಕು, ಶಾಂತಿನಗರ. ಅಲ್ಲಿಂದ ಕೋರ್ಟ್ ಹತ್ರ ಬರಬೇಕು, ಮತ್ತೆ ಕೋರ್ಟ್ ಇಂದ ತಿರುಗಿ ಸಾಯಂಕಾಲ 5:30 6 ಗಂಟೆಗೆ ಆಫೀಸ್ ಹತ್ರ ಹೋಗಿ ಮತ್ತೆ ರಾತ್ರಿ 9 ಗಂಟೆವರೆಗೂ, ಬೆಳಗ್ಗೆ 9 ಗಂಟೆಗೆ ಬಂದ್ರೆ ರಾತ್ರಿ 9 ಗಂಟೆವರೆಗೂ ಆಫೀಸಲ್ಲಿ ಇರ್ಬೇಕು. ಎಲ್ಲ ಫೈಲ್ಸ್ ಚೆಕ್ ಮಾಡಿ ನಾಳೆ ಎಲ್ಲ ಏನೇನ್ ಮಾಡ್ಬೇಕು ಎಲ್ಲ ಅಪ್ಡೇಟ್ ಮಾಡ್ಬೇಕು. ಅಲ್ಲಿ ಆಫೀಸಲ್ಲಿ 3 ಜನ ಇದ್ವಿ ನಾವು ಕೂಡ. ಇದ್ದಾಗ ಏನಾಗ್ತದೆ, ಸುಮಾರು ಒಂದು 8 ತಿಂಗಳು ಇರ್ತೀನಿ ಆಫೀಸಲ್ಲಿ. ಏನು ಅನ್ಯೋನ್ಯವಾಗಿ ನಾನು ಕೂಡ ಪ್ರೊಫೆಷನ್. ಆಮೇಲೆ ಅವರು 50 ರೂಪಾಯಿ ಅಷ್ಟೇ ದಿನಕ್ಕೆ ಕೊಡ್ತಾ ಇದ್ದಿದ್ದು, 50 ರೂಪಾಯಿ. ನನಗೆ ನಮ್ಮ ಅಣ್ಣ ಏನ್ ಮಾಡಿದ್ರು, ಬೈಕು, ನಮ್ಮ ಅಣ್ಣಂದು ಬೈಕು ಶೇಖರ್ ಅಂತ, ಅವ್ರೇನ್ ಮಾಡಿದ್ರು, ನನ್ಗೆ ಒಂದು ಓಡಾಡೋದಕ್ಕೆಲ್ಲ ನಿನ್ಗೆ ತೊಂದರೆ ಇದೆ ಅಂದ ತಕ್ಷಣನೇ ಬೈಕೆ ಕೊಟ್ಬಿಡ್ತಾರೆ, ನೀನು ಓಡಾಡ್ಕೋ ಅಂತ ಹೇಳ್ಬಿಟ್ಟು. ಅವ್ರು ಕೊಡ್ತಾ ಇದ್ದಿದ್ದು 50 ರೂಪಾಯಿ. ಇರ್ಲಿ, ನಾನು ಅದನ್ನ ಕಿಂಡಲ್ ಮಾಡ್ತಾ ಇಲ್ಲ. ಅಂದ್ರೆ ನಾವು ಇವತ್ತು ಬದುಕೋದಕ್ಕೆ ಅವರೆಲ್ಲ ನಮ್ಗೆಲ್ಲ ಅವ್ರು ಒಂಥರ ಏನೋ ಆದರ್ಶನೇ ಅಂತ ಹೇಳ್ಕೋಬೇಕು. ನಾನು ಕಿಂಡಲ್ ಮಾಡ್ತಾ ಇಲ್ಲ. 50 ರೂಪಾಯಿ ಕೊಡೋರು, ಅದು ನನ್ನ ಬೈಕಿಗೆ ಹೋಗೋದಕ್ಕೂ ಬರೋದಕ್ಕೂ ಪೆಟ್ರೋಲ್ಗೆ ಸಾಕಾಗ್ತಾ ಇತ್ತು ಅಷ್ಟೇ. ಇನ್ನು ಊಟದ್ದು ಇನ್ನೊಂದು ಎಲ್ಲ ನಂದೆ. ಅದು ಕೆಲ್ಸಕ್ಕೆ ಹೋದ್ರೆ 50 ರೂಪಾಯಿ, ಬೆಳಗ್ಗೆಯಿಂದ 9ರಿಂದ ರಾತ್ರಿ, ಇಲ್ಲ ಅಂದ್ರೆ ಇಲ್ಲ. ಆ ರೀತಿ ಇರ್ಬೇಕಾದ್ರೆ 8 ತಿಂಗಳಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ, ನಂದು ಕ್ಯಾಶ್ ಕೇಳ್ತಾರೆ. ನಾನು ಈ ತರ ST ಅಂತ ಹೇಳ್ತೀನಿ, ST ನನ್ನ ನಾಯಕ. ಹೌದಾ ಅಂತ ಹೇಳ್ಬಿಟ್ಟು, ಸರ್ ಕೇಳಿದ್ದಷ್ಟೇ ಸರ್. ಮಾರನೇ ದಿನ ಬೆಳಗ್ಗೆ ಆಫೀಸ್ಗೆ ಹೋಗ್ತೀನಿ, ಹೋಗಿದ ತಕ್ಷಣ ಬಿಟ್ಟು ಹೊರಟೋಗಿದ್ನಲ್ಲ 8 ತಿಂಗಳಿಂದ ಆಫೀಸು, ಅವನು ಬಂದು ಆಫೀಸಲ್ಲಿ ಇದ್ದಾರೆ ಹಬ್ಬ. ಆಮೇಲೆ ನಾನ್ ಏನಿದು ಅಂತ ಹೇಳ್ಬಿಟ್ಟು ಆಮೇಲೆ ಸರಿ ಆಯ್ತು ಅಂತ ಹೇಳ್ಬಿಟ್ಟಿದ್ದು. ಆಮೇಲೆ ಕೊಡೋ ಎಲ್ಲ ಫೈಲ್ಸ್ ಎಲ್ಲ ಇದ್ ಮಾಡ್ತಾ ಇದ್ರೆ
ಅವರು ಸೀನಿಯರ್ ಇಟ್ಕೊಂಡಿದ್ದೇನೋ ಮಠಮಪ್ಪ ಅಂದ್ರು. ಏನ್ ಸರ್ ಅಂತೆ. ನೋಡಿ ಈಗ ಅವರು ಏನೋ ಬರ್ತಾರಂತೆ ಆಫೀಸ್ಗೆ ಅವರು ಏನೋ ಬರ್ತಾರಂತೆ. ನೋಡು ನೀನು ಒಂದು ಕೆಲಸ ಮಾಡು, ನೀವಿಬ್ರು ಮಾತಾಡ್ಕೊಂಡು ನೀವಿಬ್ರಲ್ಲಿ ಯಾರಾದ್ರೂ ಇರ್ರಿ ಅಂತ ಹೇಳ್ತಾ ಇದ್ದಾರೆ. ಬಿಟ್ಟೋಗಿರೋರು ಬಂದಾಗ ಅಲ್ಲಿಗೆ ಇಬ್ರಲ್ಲಿ ಯಾರಾದ್ರೂ ಇರ್ರಿ ಅಂತ ನೀವು ಡಿಸಿಷನ್ ಕೊಡ್ದಿರಾ ಯಾರಾದ್ರೂ ಇರ್ರಿ ಅಂದಾಗ ನಾನೇನ್ ಮಾಡುದು, ಕೊನೆಗೆ ಏನ್ ಮಾಡುದು ಅಂದ್ರೆ ನಾನು ಕೋಟ್ ಎತ್ಕೊಂಡಿದ್ದು ನಾನು ಬಂದ್ಬಿಟ್ಟಿದ್ದು ಸಿಟಿ ಸಿವಿಲ್ ಕೋರ್ಟ್ ಹತ್ರ ಬಂದ್ಬಿಟ್ಟೆ. ಸಿಟಿ ಸಿವಿಲ್ ಕೋರ್ಟ್ ಹತ್ರ ಬಂದು ತುಂಬಾ ಬೇಜಾರಾಗೋಗಿ ಬೇಡ, ಈ ಪ್ರೊಫೆಷನ್ನೇ ಬೇಡ, ಈ ಅವಮಾನಗಳು ಇದು ಏನಕ್ ಬೇಕು ಅಂತ ಹೇಳ್ಬಿಟ್ಟಿದ್ದು ನಾವು ಹೊಟ್ಬಿಡೋಣ ಊರಿಗೆ, ಪ್ರಾಪರ್ಟಿ ಇದೆ, ನೀರಿದೆ, ಕೆಲಸ ಮಾಡ್ಬಿಡೋಣ, ಇದು ಕೆಲಸ ಮಾಡ್ಕೊಂಡು ಊರಲ್ಲಿ ಇರೋಣ ಅಂತ ಹೇಳ್ಬಿಟ್ಟಿದ್ದು. ಏನ್ ಮಾಡಿದೆ, ಡಿಸೈಡೇ ಮಾಡ್ಬಿಟ್ಟೆ ಸಿಟಿ ಸಿವಿಲ್ ಕೋರ್ಟ್ ಹತ್ರನೇ. ಡಿಸೈಡ್ ಮಾಡ್ಬೇಕಾದ್ರೆ ಏನಾಯ್ತು, ಅವ್ರು ನಮ್ ಸೀನಿಯರ್ ಫ್ರೆಂಡೇ ಒಬ್ರು ಬಂದಿದ್ದು, ಏನಪ್ಪ ಯಾಕೆ ಡಲ್ ಆಗಿದೆಯಾ, ಏನ್ ಸಮಾಚಾರ ಅಂತಂದ್ರಿ. ಸುಮ್ನೆ ಸರ್ ಅಂದ. ಆಮೇಲೆ ಅವ್ರು ಕೇಳಿದ್ರು ಯಾಕೆ ಏನ್ ಹೇಳು ಅಂತಂದ್ರು. ಆಮೇಲೆ ಈ ರೀತಿ ಎಲ್ಲ ಹೇಳಿದೆ. ತಲೆ ಕೆಡ್ಸ್ಕೋಬೇಡ ನೀನು ಅಂತ ಹೇಳ್ಬಿಟ್ಟು ಏನು ಮಾತಾಡ್ಲಿಲ್ಲ ಸರ್ ಅವ್ರು. ನೋಡಿ ಇವತ್ತು ನೆನ್ಸ್ಕೋಬೇಕು, ಅವ್ರನ್ನ ಸೀದಾ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಫಿಶ್ ಲ್ಯಾಂಡ್ ಹೋಟ್ಲಲ್ಲಿ ಒಳ್ಳೆ ಫಿಶು ಮತ್ತೆ ಮುದ್ದೆ ಊಟ ಹೊಟ್ಟೆ ತುಂಬಾ ಕೊಡಿಸ್ತಾರೆ. ತಿನ್ಬೇಕು ನೀನು ಹೊಟ್ಟೆ ತುಂಬಾ ಊಟ ಅಂತ ಹೇಳ್ಬಿಟ್ಟು ತಿನ್ಸ್ಬಿಟ್ಟಿದ್ದು. ಎಲ್ಲ ಆದ್ಮೇಲೆ ಎಲ್ಲ ಹೇಳ್ತಾರೆ, ಅವಾಗ ನೀನು ಬಂದಿದೀಯ ಬದುಕು ಕಟ್ಕೊಳ್ಳೋದಕ್ಕೆ, ಇವತ್ತು ನೀನು ಊರಲ್ಲಿ ಹೋಗಿ ತೋಟದ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೊರಟೋದ್ಮೇಲೆ ಮತ್ತೆ ನೀನ್ ಲಾಯರ್ ಆಗಿ ಓದಿದ್ದೇನಕ್ಕೆ, ಮತ್ತೆ ನೀನ್ ಇದ್ ಮಾಡಿದ್ದೇನಕ್ಕೆ, ಇವೆಲ್ಲ ಬರ್ತವೆ, ಇವೆಲ್ಲ ಎದುರಿಸ್ಬೇಕು ನೀವು. ಯಾವುದೇ ಕಾರಣಕ್ಕೂ ಇದ್ ಮಾಡ್ಬೇಡ, ಹಠ ಮಾಡು ಅಂತಂದ್ರು. ನೀನು ಮಾಡು ಅಂತ. ನಾನು ಅಲ್ಲಿಗೆ ನನಗೆ ಮೇ ಬಿ ಒಂದೂವರೆ ವರ್ಷ ಪ್ರಾಕ್ಟೀಸ್ ಅಷ್ಟೇ ನಂದು ಆಗಿದ್ದಿತ್ತು. ಅವಾಗಲೇ ಏನ್ ಮಾಡ್ಬಿಡ್ತೀನಿ, ನಾನು ಇಂಡಿಪೆಂಡೆಂಟು ಪ್ರಾಕ್ಟೀಸು ಬೆಂಗಳೂರಲ್ಲೇ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಇಂಡಿಪೆಂಡೆಂಟ್ ಆಗಿ ತಲೆ ಕೆಡಿಸ್ಕೊಂಡು ಸೀನಿಯರ್ಸ್ ಅಡ್ವೈಸ್ ತಗೊಂಡು ಕೇಸುಗಳು ನಡೆಸೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿ ಬೆಂಗಳೂರಲ್ಲಿ 4 ವರ್ಷ ಪ್ರಾಕ್ಟೀಸ್ ಮಾಡಿ ಆಮೇಲೆ 2008 ಇಲ್ಲಿ ಬಂದು ನಾನು ಸ್ವಂತ ಆಫೀಸ್ ಮಾಡ್ಕೊಂಡು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಈ ರೀತಿ ನಡೀತದೆ ಸರ್. ಯಾಕೆ ಸರ್ ಅವರು ಎಜುಕೇಟೆಡ್ಸ್ ಆಗಿ ಸಂವಿಧಾನವನ್ನ ರೀಡ್ ಮಾಡಿರ್ತಾರೆ, ಆದ್ರೆ ಅವ್ರಿಗೂ ಸಹ ಇಂತ ಕ್ಯಾಸ್ಟಿಸಮ್ ಅಂದ್ರೆ ಮನಸ್ಥಿತಿ ಯಾವ ರೀತಿ ಇದೆ ಸಮಾಜದಲ್ಲಿ ಈಗ? ಸರ್ ನೋಡಿ, ಇವತ್ತು ನಿಮ್ಗೆ ಗೊತ್ತಿಲ್ಲ, ಎಲ್ಲಾ ಕಡೆನೂ ಇದೆ. ನ್ಯಾಯಾಂಗ ಇಲಾಖೆಯಲ್ಲಿದೆ, ಆಮೇಲೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲ ಕಡೆನೂ ಇದೆ. ನಾನು ಇದನ್ನ ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ. ಆದ್ರೆ ಇವತ್ತು ಅವೆಲ್ಲನೂ ಕೂಡ ಏನು ಬೇಡ. ಇವತ್ತು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ಗೆ ಸಂವಿಧಾನ ಚೀಫ್ ಜಸ್ಟಿಸ್ ಅಂತದಕ್ಕೆ ಅವಮಾನ ಮಾಡಿದಾಗ, ಅಂತದಕ್ಕೆ ಒಬ್ಬ ಚೀಫ್ ಜಸ್ಟಿಸ್ಗೆ ಒಬ್ಬ ವ್ಯಕ್ತಿ ಅವಮಾನ ಮಾಡಿದಾಗ ಇಡೀ ದೇಶ ಸ್ತಬ್ಧವಾಗಿತ್ತು. ಯಾರು ಜಾತ್ಯತೀತ ತತ್ವಗಳನ್ನ ಅಳವಡಿಸ್ಕೊಂಡಿದ್ರು, ಯಾರು ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡಿದ್ರು ಅಂತವ್ರು ಮಾತ್ರ ಖಂಡಿಸಿದ್ರು. ಯಾವ ನೈತಿಕತೆ ಇದೆ ಇವತ್ತು ಸಂವಿಧಾನಕ್ಕೆ ಅಪಪ್ರಚಾರ? ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅಂದ್ರೆ ಏನ್ ತಮಾಷೆನಾ? ಅಪ್ರಾಲ್ ಇವರು ಏನಾಗ್ತಾರೆ, ಯಾರೋ ಅದು ಇದು ಒತ್ತಡ ಬಂದಿದ್ದಕ್ಕೆ ಮೋದಿ ಅವರು ಒಂದು ಟ್ವೀಟ್ ಮಾಡ್ತಾರೆ ಅಷ್ಟು ಬಿಟ್ರೆ ಇವತ್ತು ನೀವು ತೆಗಿರಿ, ಯಾವ ಟ್ವಿಟ್ಗಳಾಗ್ಲಿ ಅಥವಾ ಫೇಸ್ಬುಕ್ ಆಗ್ಲಿ, ಯಾವ್ದೇ ರಾಜಕಾರಣಿ ಅದನ್ನೇನಾದ್ರು ಈ ತರ ನಾವು ಖಂಡಿಸ್ತೀವಿ ಅಂತ ಹೇಳಿದಾರೇನೋ? ಈ ರೀತಿ ಈ ಪಟ್ಟಬದ್ಧ ಹಿತಾಸಕ್ತಿಗಳಿದಾರಲ್ಲ, ಈ ದೇಶನ ಆಳ್ಬೇಕು, ಈ ದೇಶನ ನಮ್ಮ ಕಪಿಮುಷ್ಟಿಯಲ್ಲಿ ಮಡ್ಕೋಬೇಕು, ಈ ದೇಶ ಯಾವುದೇ ಕಾರಣಕ್ಕೂ ಕೂಡ ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿ, ಬಡವ್ರಿಗೆ ಅಧಿಕಾರ ಸಿಕ್ಬಾರ್ದು, ಕಾರ್ಮಿಕರಿಗೆ ಅಧಿಕಾರ ಸಿಕ್ಬಾರ್ದು, ಶೋಷಿತರಿಗೆ ಅಧಿಕಾರ ಸಿಕ್ಬಾರ್ದು, ದೀನದಲಿತರಿಗೆ ಅಧಿಕಾರ ಸಿಕ್ಬಾರ್ದು, ಈ ರೀತಿಯಾದಂತ ಸಿದ್ಧಾಂತಗಳನ್ನ ಮಡ್ಕೊಂಡು ಹೊರಟಿದ್ದಾರೆ. ಆದ್ರೆ ಅವರು ಆರ್ಥಿಕವಾಗಿ ಎಲ್ಲಾ ರೀತಿಯಲ್ಲೂ ಮುಂದುವರೆದಿರೋದ್ರಿಂದ ಎಲ್ಲ ಒಂದ್ ಕಡೆ ಅದು ನಡೀತಾ ಬರ್ತಾ ಇದೆ. ಬಟ್ ಕಾಲ ಬದಲಾವಣೆ ಜಗದ ನಿಯಮ ಅಂತ ಹೇಳ್ತೀವಿ. ಖಂಡಿತನೂ ಕೂಡ ಅದು ಬದಲಾವಣೆ ಆಗೇ ಆಗ್ತದೆ. ವೈಟ್ ಅಂಡ್ ಸಿ ಮುಂದೆ ಅದು. ಬಟ್ ಎಲ್ಲೋ ಒಂದ್ ಕಡೆ ಈ ರೀತಿ ಆದಾಗ, ಇಂತ ಒಂದು ದೃಶ್ಯಗಳು ಕಂಡು ಬಂದಾಗ ಸಂವಿಧಾನದ ಮೌಲ್ಯಗಳು ಕುಸಿತಾ ಇದೆ ಅಂತಕ್ಕಂಥದ್ದು ಅನ್ಸೋದಿಲ್ವಾ ಸರ್? ಸರ್ ಇವತ್ತು ನಾವ್ ಹೇಳ್ಬೇಕಾದ್ರೆ ಈಗ ಕುಸಿತಾ ಇದೆ, ಒಂದ್ ಕಡೆ ಡೆವಲಪ್ಮೆಂಟ್ ಆಗ್ತಾ ಇದೆ, ನಾವಿಲ್ಲ ಅಂತ ಇಲ್ಲ. ಆದ್ರೆ ಅದರ ಜೊತೆಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಇಲ್ದಿದ್ದಾಗೆ ಆ ರೀತಿ ಹೋರಾಟ ಮಾಡಿ ಒಬ್ರು ಸಂವಿಧಾನ ತಂದುಕೊಟ್ಟು ಇಡೀ ಪ್ರಪಂಚನೇ ಕೊಂಡಾಡಂತ ವ್ಯಕ್ತಿ ಆದ್ರು. ಇವತ್ತು ಸಂವಿಧಾನದಲ್ಲಿ ರಿಸರ್ವೇಶನ್ ಇದೆ, ಎಲ್ಲ ಇದೆ. ಇವತ್ತು ನಾವೇನ್ ಮಾಡ್ತಾ ಇದೀವಿ, ಇವತ್ತು SC ST ಗಳಿರ್ಬೋದು, ಅದರ್ಸ್ ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಇನ್ನೊಬ್ರು ಒಗ್ಗಟ್ಟಾಗ್ತಾ ಇಲ್ಲ. ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡ್ತಾ ಇದ್ದಾರೆ. ಆ ಡಿವೈಡ್ ಅಂಡ್ ರೂಲ್ ಪಾಲಿಸಿನ ನಂಬ್ಕೊಂಡು ಎಲ್ರು ಕೂಡ ಆಸೆ ಆಂಶಿಗಳಿಗೂ ಅಥವಾ ಇನ್ನೊಂದಕ್ಕೂ ಇಲ್ಲ, ಅಥವಾ ಯಾವ್ದೋ ಆ ಪರಿಸ್ಥಿತಿಗಳಿಗೆ ಏನಾಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಇದಾಗ್ತಾ ಹೋಗ್ತಾ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಕ್ಕಂಥದ್ದು, ಒಬ್ರು ಸಂವಿಧಾನ ಕೊಟ್ಟು ಇಡೀ ಪ್ರಪಂಚನೇ ನಡೆಸ್ತಕ್ಕಂಥ ವ್ಯಕ್ತಿ ಒಬ್ರು ಮಾಡಿದಾಗ, ಇವತ್ತು ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಾಗಿ ಇವತ್ತು ನಾವೇನ್ ಮಾಡ್ತಾ ಇದೀವಿ, ಅವ್ರು ಕೊಟ್ಟಿರ್ತಕ್ಕಂಥ ರಿಸರ್ವೇಶನ್, ಅವ್ರು ಕೊಟ್ಟಿರ್ತಕ್ಕಂಥ ಪವರ್ಸ್ ನ ಇವತ್ತು ನಾವು ಯೂಸ್ ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ
ಹಿಂದೆಯಿಂದ ಬೆನ್ನಿಗೆ ಚೂರಿ ಆಗ್ತಕ್ಕಂತ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಮಾಡ್ತಾ ಇರ್ತವೆ. ಅದಕ್ಕೆ ಕೆಲವು ಎದುರಿಸೋದು ಬೆದರಿಸೋದು ಅವು ಇವು ಆ ರೀತಿಯೇನೋ ನಡಿಬೋದೇನೋ. ಬಟ್ ಆದ್ರೆ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ ನಾವು ಅದಕ್ಕೆ ಕರೆಕ್ಟ್ ವೇಯಲ್ಲಿ ಹೋಗ್ಬೇಕು. ಹೋದಾಗ ಯಾವ ಪಟ್ಟಬದ್ಧ ಹಿತಾಸಕ್ತಿಗಳು ಯಾರು ಬಂದ್ರು ಯಾರು ಏನು ಮಾಡಕ್ಕಾಗಲ್ಲ. ನಾವು ಕರೆಕ್ಟ್ ವೇಯಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು. ಮತ್ತೆ ಎಲ್ಲ ವರ್ಗಗಳನ್ನು ಕೂಡ ಈಗಲಾದ್ರೂ ಕೂಡ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಒಂದು ಒಗ್ಗಟ್ಟಾಗಿ ಒಂದು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರ್ತಕ್ಕಂಥದ್ದು, ಆಮೇಲೆ ಆರೋಗ್ಯ ಇದರಲ್ಲಿ ಎಲ್ಲ ಮುಂದೆ ಬರ್ತಕ್ಕಂಥ ಕೆಲಸ ಆಗ್ಲಿ ಅಂತ ಹೇಳ್ಬಿಟ್ಟು ಬಯಸ್ತೀನಿ. ಮತ್ತೆ ಅವ್ರಿಗೆ ಮನವಿನೂ ಮಾಡ್ತೀನಿ. ಸರ್, ತಾವು LLB ಓದುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ನಿಮ್ಮ ಚಿಕ್ಕಪ್ಪನವ್ರೇನೋ ಬೆಂಗಳೂರಿಗೆ ಬಂದ್ರೆ ನಿಮ್ಮ ಕಾಲು ಮುರಿತೀನಿ ಅಂತಕ್ಕಂಥ ಮಾತುಗಳೇನೋ ಹಾಡಿದ್ರಂತೆ, ಈ ಬಗ್ಗೆ ಹೇಳೋದಾದ್ರೆ ಸರ್? ಸರ್, ಅದು ಏನಾಗ್ತದೆ, ನಾನು ಅದೇ ಹೇಳ್ದಲ್ಲ, LLB ಅಡ್ಮಿಷನ್ ಆಗ್ಬಿಡ್ತೀನಿ ಲೇಟ್ ಆಗ ಅಲ್ವಾ. ನಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ, ಲೇಟ್ ಆಗಿ ಅಡ್ಮಿಷನ್ ಆಗ್ತೀನಿ, ಹಾಸ್ಟೆಲ್ ಸೀಟ್ ಸಿಗಲ್ಲ, ನನಗೆ ಉಳ್ಕೊಳಕ್ ಜಾಗ ಇರಲ್ಲ, ಲೇಟ್ ಅಡ್ಮಿಷನ್, ಕ್ಲಾಸ್ಗಳೆಲ್ಲ ಸ್ಟಾರ್ಟ್ ಆಗೋಗಿರ್ತದೆ. ಮತ್ತೆ ನಾನು ಓದಿದ್ದು KLE ಕಾಲೇಜಲ್ಲಿ, ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಟ್ರಸ್ಟ್. ಇವತ್ತು ಅದನ್ನ ನೆನ್ಸ್ಕೊಳ್ಳೇಬೇಕು. ತುಂಬಾ ನನ್ನ ಲೈಫಲ್ಲಿ ನಾನು ಎಲ್ಲೆಲ್ಲೋ ಬಂದೆ, ನಮ್ಮನ್ನ ಪ್ರೀತಿ ವಿಶ್ವಾಸದಿಂದ ಕಂಡಿದ್ದು ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಟ್ರಸ್ಟ್. ನನ್ನ LLB ಅಲ್ಲಿ ಯಾವ್ದು ಪಾರ್ಶಿಯಾಲಿಟಿ ಅಲ್ಲಿ ಪಾಪ ಮಾಡ್ಲಿಲ್ಲ, ಕಂಡಿಲ್ಲ. ಇವತ್ತು ಅಂತ ಟ್ರಸ್ಟ್ ನಾನು ನೆನ್ಸ್ಕೊಳ್ಳೇಬೇಕಾಗ್ತದೆ. ಎಷ್ಟು ಪ್ರೀತಿಯಿಂದ ನಮ್ಗೆ ಇದ್ ಮಾಡ್ತಾ ಇದ್ರು ಅಂದ್ರೆ. ಅಲ್ಲಿ ನಾನು ಏನಾಗ್ತದೆ, ಬೆಳಗ್ಗೆ 7:30 ಕ್ಲಾಸ್ ಇರ್ತದೆ, ನನಗೆ ಹೋಗಕ್ಕಾಗಲ್ಲ, ಹಾಸ್ಟೆಲ್ ಸೀಟ್ ಇಲ್ಲ, ಲೇಟ್ ಅಡ್ಮಿಷನ್, ಮತ್ತೆ 7:30ಗೆ. ಮತ್ತೆ ಇಲ್ಲಿ ನಮ್ಮ ಮಾವರೊಬ್ರು ದೇವಪ್ಪ ಅಂತ ಇರ್ತಾರೆ, ಅವ್ರು ಇಂಜಿನಿಯರ್ ಆಗಿರ್ತಾರೆ, ಆರ್ಕಿಟೆಕ್ಚರ್. ಇಲ್ಲಿ ಹೆಣ್ಣೂರು ಕ್ರಾಸ್ ಹತ್ರ ಅಲ್ಲಿ ಟೆಂಪ್ರವರಿ ಅಲ್ಲಿ ಇರ್ತೀನಿ. ಅಲ್ಲೇ ನಮ್ಮ ಮಾವರು ಇರ್ತಾರೆ ಪಾಪ, ಅವರೇ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿ ನನಗೆ ಇದ್ ಮಾಡ್ತಾರೆ. ಅಲ್ಲಿ ಊಟ ಮಾಡ್ಕೊಂಡು ಅಲ್ಲಿಂದ ನಾನು ಹೋಗೋಷ್ಟೊತ್ತಿಗೆ ನಾನು 9:30 10 ಗಂಟೆ ಆಗೋಗುದು, ಹೋಗ್ತಾ ಇರಲಿಲ್ಲ. ಅದು ಯಾಕೆಂದ್ರೆ ಫಸ್ಟ್ ಸೆಮಿಸ್ಟರು ನನಗೆ ಅದು ಐಡಿಯಾಲಜಿನೂ ಕೂಡ ಹೆಂಗೆ ಅಂತ ಹೇಳ್ಬಿಟ್ಟು ಕೂಡ ಸಿಗ್ಲಿಲ್ಲ. ಕೊನೆಗೆ ಏನಾಗ್ತದೆ, ಎಕ್ಸಾಮ್ ಬರ್ತದೆ, ಎಕ್ಸಾಮು ಬಂದ್ಬಿಡ್ತದೆ. ನಾನು ಅಡ್ಮಿಷನ್ ಆಗಿದ್ದು 1 ತಿಂಗಳಿಗೋ 1.5 ತಿಂಗಳಿಗೋ ಬಂದ್ಬಿಡ್ತದೆ ಸರ್. ನಾನು ಯಾವ ರೀತಿ ನಾನು ಫಸ್ಟ್ ಸೆಮಿಸ್ಟರ್ ಪಾಸ್ ಮಾಡಕ್ಕಾಗ್ತದೆ? ಆಮೇಲೆ ಹಾಸ್ಟೆಲ್ ಸೀಟ್ಗೂ ಓಡಾಡಿ ಹಾಸ್ಟೆಲ್ ಸೀಟ್ಗೂ ಇವತ್ತು ಬಾ, ನಾಳೆ ಬಾ, ನಾಳದ್ ಬಾ ಅಂತ ಹೇಳ್ಬಿಟ್ಟು ಹೇಳಿ ಹಿಂಸೆ ಕೊಟ್ಬಿಡ್ತಾರೆ. ಕೊನೆಗೆ ಆಗೋದೇ ಇಲ್ಲ ನನಗೆ. ಆಗೇನಾಗ್ತದೆ, ನಾನು ಎಕ್ಸಾಮ್ ಅಲ್ಲಿ ಟೋಟಲ್ 5 ಸಬ್ಜೆಕ್ಟ್ 4 ಸಬ್ಜೆಕ್ಟ್ ಇರ್ತದೆ, ಟೋಟಲ್ 24 ತೆಗ್ದಿರ್ತೀನಿ ಮಾರ್ಕ್ಸ್ ಟೋಟಲ್. ರಿಯಲಿ 24 ಮಾರ್ಕ್ಸ್ ತೆಗ್ದಿರ್ತೀನಿ. ಅವಾಗ ಏನಾಗ್ತದೆ, ನಮ್ಮ ಚಿಕ್ಕಪ್ಪ ಅವರು ಹೋಗಿ ಅಲ್ಲಿ ರಿಸಲ್ಟ್ ಏನ್ ಹಾಕಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನನಗ್ ಗೊತ್ತಿಲ್ಲ. ಆಮೇಲೆ ಏನಾಗಿದೆ ರಿಸಲ್ಟ್ ಅಂತಂದ್ರು, ನಾನೇನ್ ಮಾಡಿದೆ, ಇನ್ನು ಬೇಜಾರಿಕ್ಸೋದಕ್ಕೆ ಇನ್ನು 1.5 ತಿಂಗಳು ನಾನು ಬೆಳಗ್ಗೆನೆ ಕ್ಲಾಸ್ಗೆ ಹೋಗಕ್ಕಾಗಿಲ್ಲ, ಬೇಜಾರ್ ಬೀಳ್ತಾರೆ, ಕಟ್ಕೊಂಡು ಈ ನೆಕ್ಸ್ಟ್ ಸೆಮಿಸ್ಟರ್ ಕಟ್ಕೊಂಡು ಪಾಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಏನ್ ಮಾಡ್ಬಿಡ್ತೀನಿ, ನಾನು ಅವ್ರಿಗೆ ಬೇಸರ ಇಕ್ಬಾರ್ದು. ನನ್ ಪ್ರಾಬ್ಲಮ್ಸ್ ಇದು ವಾಸ್ತವ. ಏನೋ ಟೈಮ್ಗೆ ನನ್ಗೆ ಅಕಾಮಿಡೇಟ್ ಕಾಲೇಜ್ಗೆ ಹೋಗಿ ಎಲ್ಲ ಇತ್ತು, ಊಟದ್ದು ಎಲ್ಲ ಇತ್ತು. ಬಟ್ ನಾನೇನ್ ಮಾಡ್ತೀನಿ, ಇದನ್ನ ಬೇಜಾರ್ ಬೀಳ್ತಾರೆ ಅವರು ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀನಿ, ಒಂದ್ ಸಣ್ಣ ಸುಳ್ಳು ಹೇಳ್ತೀನಿ. ಆ ಸುಳ್ಳು ಏನಂದ್ರೆ, ಎಲ್ಲ ಸಬ್ಜೆಕ್ಟ್ ಪಾಸ್ ಆಗೋಗಿದೆ, ಒಂದೇ ಒಂದು ಬಂದಿದೆ, ಅದು 24 ಅಂತ ಹೇಳ್ತೀನಿ. ಯಾವ್ದು ಒಂದು ಜುಡಿಸ್ಪಿಡಿಯನ್ಸ್ 24 ಬಂದಿದೆ, ಇನ್ನೆಲ್ಲ ಸಬ್ಜೆಕ್ಟ್ ಪಾಸ್ ಆಗಿದ್ದೀನಿ. ಅವಾಗ ಏನ್ ಮಾಡ್ತಾರೆ, ನೀನೇನಾದ್ರೂ ಈ ಕಡೆ ಬೆಂಗಳೂರು ಕಡೆ ಬಂದ್ರೆ ನೀನ್ ಕೈ ಕಾಲಗಳು ಮುರಿದಾಕ್ಬಿಡ್ತೀನಿ, ಎಲ್ಲಾ ಸಬ್ಜೆಕ್ಟ್ಸ್ ಫೇಲ್ ಮಾಡ್ಕೊಂಡು ನೀನು, ನನಗೆ 24 ಬಂದಿದೆ, ಟೋಟಲ್ ಸಬ್ಜೆಕ್ಟ್ 24 ಬಂದಿದ್ರೆ ಅದನ್ನ ನೀನು ಸುಳ್ಳು ಹೇಳ್ತೀಯ, ಬರ್ಬೇಡ, ತೋಟದಲ್ಲಿ ಕೆಲಸ ಮಾಡ್ಕೊಂಡಿರೋ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ ಚಿಕ್ಕಪ್ಪ ಅವ್ರಿಗೆಲ್ಲ ಹೇಳ್ಬಿಟ್ರು, ಅವನ್ನ ಕಳ್ಸ್ಬೇಡ್ರಿ, ಬಿಡ್ಬೇಡ್ರಿ, ಅವನ್ನ ಹಾಕ್ರಿ ತೋಟದಲ್ಲಿ ಮಾಡ್ಲಿ ಕೆಲಸ ಅಂತ ಹೇಳ್ಬಿಟ್ಟು. ಆಮೇಲೆ ಅವತ್ತೇ ನಾನು ಅದೊಂಥರ ಚಾಲೆಂಜೇ ಅನ್ಬೇಕು. ಯಾಕೆ ಅವತ್ತೇ ನನ್ನ ಮನೇಲಿ ಹೇಳ್ದೆ, ನನ್ನ ಪರಿಸ್ಥಿತಿ ಹಿಂಗೆಲ್ಲ ಇತ್ತು, ಅವಕಾಶ ಸಿಗ್ಲಿಲ್ಲ, ಅಪರ್ಚುನಿಟಿ ಬೇಕಲ್ಲ ನನಗೆ. ಅವಾಗ ನನಗೆ ಈಗ ನೆಕ್ಸ್ಟ್ ಬರಂತ ಸೆಮಿಸ್ಟರ್ಗಳು ಎಲ್ಲಾನು ಕೂಡ ನಾನು ಪಾಸ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಡೂ ಮಾಡಲ್ಲ, ಮತ್ತೆ ಇನ್ ಟೈಮ್ ನಾನು ಕಂಪ್ಲೀಟ್ ಮಾಡ್ತೀನಿ. ಆಮೇಲೆ ಮಾರ್ಕ್ಸ್ ಕೂಡ ಎಷ್ಟು ತೆಗಿತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಅವ್ರಿಗೆ ನನಗೆ ಬೇಸರದಲ್ಲೂ ಕೂಡ ಅವ್ರಿಗೆ ಖುಷಿ ಆಗೋ ತರ ಅಥವಾ ಚಾಲೆಂಜ್ ಆಗಿ ನಾನು ಹೇಳ್ಬಿಟ್ಟೆ. ಅದು ಮನ್ಸಲ್ಲಿ ಮಡ್ಕೊಂಡು ನಾನು ಕೊನೆಗೆ ಏನ್ ಮಾಡಿದೆ ಅಂದ್ರೆ, ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ. ಕಾಲೇಜ್ಗೆ ಹೋಗಿ ಮತ್ತೆ ಕ್ವಶನ್ ಪೇಪರ್ಸ್ನೆಲ್ಲ ಕಲೆಕ್ಟ್ ಮಾಡೋದು, ಈಗ ಒಂದು 10 ವರ್ಷದ್ದು ಯಾವ್ಯಾವ ಕೊಡ್ತಾರೆ ಏನು ಅಂತ ಹೇಳ್ಬಿಟ್ಟು ಫುಲ್ ಪ್ರಿಪ್ರೇಷನ್, ನೈಟ್ ಅಂಡ್ ಡೇ ವರ್ಕ್ ಮಾಡೋದು. ಅವಾಗ ಆಮೇಲೆ ಹಾಸ್ಟೆಲ್ ಸೀಟ್ ಬಂದು ನಮ್ಮ ಚಿಕ್ಕಪ್ಪ ಅವ್ರ ಮಾವ ಬಂದು MLA ಬಸಪ್ಪ ಅವರು ಜಗಳೂರಲ್ಲಿ, ಅಂದ್ರೆ ಅವರು ಮಾಜಿ ಆಗಿದ್ರು. ಅವ್ರನ್ನ ಇವತ್ತು ನಾನು ನೆನ್ಸ್ಕೊಳ್ಳೇಬೇಕು, ಬಸಪ್ಪ ಅವ್ರನ್ನ. ಅವರು ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ನನಗೆ ತುಂಬಾ ಅಂತ ದೊಡ್ಡ ವ್ಯಕ್ತಿಗಳನ್ನ ಇವತ್ತು ನಾನು ನೆನ್ಸ್ಕೋಬೇಕಾದ್ರೆ ನಾನು ಪುಣ್ಯ ಮಾಡಿರ್ಬೇಕು ನಿಜವಾಗ್ಲು. ಅವರು ಬಂದು ನನ್ಗೆ ಹಾಸ್ಟೆಲ್ ಸೀಟ್ ಕೊಡಿಸ್ತಾರೆ. ಅವಾಗ ನಾನು ಪಿಕಪ್ ಆಗ್ಬಿಡ್ತೀನಿ. ಓದ್ಕೊಂಡಿದ್ದೀನೋ ಎಲ್ಲ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ 2nd ಕ್ಲಾಸ್ ಬರ್ತೀನಿ, ಎಲ್ಲಾ ಸಬ್ಜೆಕ್ಟ್ಸ್ ಪಾಸು,
ಸೆಕೆಂಡ್ ಕ್ಲಾಸ್ ಬರ್ತೀನಿ, ಬಂದ ತಕ್ಷಣ ನಮ್ ಚಿಕ್ಕಪ್ಪ ಅವ್ರಿಗೆ ಫೋನು ಮನೆಗೆ ಲ್ಯಾಂಡ್ಲೈನ್ಗೆ, ಸೆಕೆಂಡ್ ಕ್ಲಾಸ್ ಬಂದಿದ್ದೀನಿ ಅಂತೇಳಿ ನಮ್ ಚಿಕ್ಕಮ್ಮನ್ಗೆ ನಮ್ ಚಿಕ್ಕಪ್ಪಗೆ ಹೇಳೋದು. ಅವ್ರು ಬಂದು ವೆರಿಫೈ ಮಾಡೋರು, ಹೌದು ಹೌದು ಅಂತ. ಪ್ರತಿ ಸೆಮಿಸ್ಟರ್ ಫೋನ್ ಮಾಡಿ ಹೇಳ್ತಾ ಬರ್ತಾ ಇದ್ದೆ. ಅವಾಗ ಆ ರೀತಿ ಇನ್ ಟೈಮ್ಗೆ ಸೆಕೆಂಡ್ ಕ್ಲಾಸೇ ಬಂತು, ಕಂಪ್ಲೀಟ್ ಮಾಡ್ಕೊಂಡು. ಆ ರೀತಿ ನೋಡಿ ಸರ್, ನಾನು ಹೇಳೋದು ಒಂದೇ, ಯಾರು ನಮ್ಮನ್ನ ಬೈತಾರೋ ಅವ್ರು ನಮ್ಗೆ ನಿಜವಾದ ಗುರುಗಳು, ದೇವರುಗಳು. ಯಾರು ನಮ್ಮನ್ನ ಹೊಗಳಿ ಅಥವಾ ನಮ್ಮನ್ನ ದಾರಿ ತಪ್ಪಿಸಿ ಅದು ಇದು ಏನೇನ್ ಮಾಡ್ತಾರೋ ಅವ್ರು ಎಲ್ಲೋ ಒಂದ್ ಕಡೆ ನಾವು ದಾರಿ ತಪ್ಪೋಗ್ತಕ್ಕಂತ ಕೆಲಸ ಆಗ್ತದೆ. ಇವತ್ತೂ ಕೂಡ ಇವತ್ತು ನಮ್ ಚಿಕ್ಕಪ್ಪ ಅವ್ರು ನಮ್ಮನ್ನ ಇವತ್ತೂ ಬೈತಾ ಇರ್ತಾರೆ, ಬೈಸ್ಕೊಂತೀವಿ, ನಾವು ಎದುರು ಮಾತಾಡಲ್ಲ. ಯಾಕಂದ್ರೆ ನಮ್ಮ ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ಆ ರೀತಿ ನಾನು ಒಳ್ಳೇದಕ್ಕೆ ಸ್ವೀಕಾರ ಮಾಡ್ಕೊಂಡು ಬರ್ತಾ ಇರೋದ್ರಿಂದಾನೇ ಇವತ್ತು ನಾನು ಈ ಒಂದು ಅವರ ಒಂದು ಸಿದ್ಧಾಂತಗಳದ್ದು, ನಮ್ ಚಿಕ್ಕಪ್ಪ ಅವ್ರದ್ದು ತುಂಬಾ ಸ್ಟ್ರಿಕ್ಟ್ ಅವರು. ಅವ್ರ ಸಿದ್ಧಾಂತಗಳನ್ನ ಅಷ್ಟು ಇಲ್ಲ, ಒಂದಷ್ಟು ಅಳವಡಿಸ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಸರ್, ಜೊತೆಗೆ ಯೋಗಿ ನಾರಾಯಣ ಟ್ರಸ್ಟ್ ನಿಮ್ಮ ಗುರುಗಳು ಮತ್ತು ನಿಮ್ಮ ನೇತೃತ್ವದಲ್ಲಿ ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಆರ್ಥಿಕ ಧನ ಸಹಾಯ ಸಹ ಮಾಡ್ತಾ ಬರ್ತಿದ್ದೀರಾ. ಇದು ಪ್ರತಿ ವರ್ಷ ನಡೀತಾ ಇದೆ. ಈ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್? ಇದು ಕಳೆದ ಒಂದು 6-7 ವರ್ಷದಿಂದ ನಡೀತಾ ಇದೆ. ಇದು ಟ್ರಸ್ಟ್ ರಿಜಿಸ್ಟರ್ ಆಗಿದೆ, ಶ್ರೀ ಯೋಗಿ ನಾರಾಯಣ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ಅಂತ ಹೇಳಿ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಗುರುಗಳು ಗಂಗಾಧರ್ ಸರ್ ಅಂತ ನಮ್ಮ ಗುರುಗಳು. ಅವರು ಮತ್ತೆ ನಮ್ಮ ಶಿವು ಅಂತಿದ್ದಾರೆ, ಮತ್ತೆ ರಾಮ್ ಲಕ್ಷ್ಮಣ್ ಅಂತಿದ್ದಾರೆ, ಮತ್ತೆ ಇನ್ನೂ ಹೆಸರುಗಳು ಇದಾವೆ ಪಾಪ. ಅವ್ರನ್ನೆಲ್ಲ ಇವತ್ತು ನಾವು ನೆನ್ಸ್ಕೊಳ್ಳೇಬೇಕಾಗ್ತದೆ. ಇವ್ರು ರಾಮ್ ಲಕ್ಷ್ಮಣ್ ಬಂದು ಇಲ್ಲೇ ಪೊಲೀಸು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಈ ರೀತಿ ನಾವು ಒಂದು ಹಳೆ ವಿದ್ಯಾರ್ಥಿಗಳದ್ದು ಅಂತ ಹೇಳ್ಬಿಟ್ಟು ಒಂದು ಟ್ರಸ್ಟ್ ಮಾಡ್ಕೊಂಡು ಅದಕ್ಕೆ ಬಂದು ನಮ್ಮ ಗುರುಗಳೇ ಗಂಗಾಧರ್ ಸರ್ ಅಧ್ಯಕ್ಷರು. ಅವರು ಪಾಪ ತುಂಬಾ ಸ್ಟ್ರಿಕ್ಟ್ ಸರ್, ಆಮೇಲೆ ತುಂಬಾ ಆನೆಸ್ಟ್, ಸಿನ್ಸಿಯಾರಿಟಿ ಅಂತವ್ರನ್ನ ನಾವು ಅಧ್ಯಕ್ಷರು ಮಾಡಿ ಇವತ್ತು ಏನ್ ಮಾಡ್ತಾ ಇದೀವಿ ಅಂದ್ರೆ ಹಳ್ಳಿಗಳಲ್ಲಿ ಅದು ಯಾವುದೇ ಕಮ್ಯುನಿಟಿ ಜಾತಿ ಆಗ್ಬೋದು, ಬಡವರು ಪಾಪ ತಿನ್ನೋದಕ್ಕೂ ಅವ್ರಿಗೆ ಊಟ ಇಲ್ದಿರ ಒಪ್ಪತ್ತಿಗೂ ಕೂಡ ಕಷ್ಟ ಇರ್ತದೆ. ಆದ್ರೆ ಆ ಮಕ್ಕಳಲ್ಲಿ ಪ್ರತಿಭಾವಂತೆ ಇರ್ತದೆ. ಅಂತವ್ರನ್ನ ನಾವು ಒಂದು 17 ಜನನ್ನ ಸುಮಾರು ಒಂದು 8 ವರ್ಷದಿಂದ ನಾವು ದತ್ತಕ್ಕೆ ತಗೊಂಡಿದ್ವಿ. ದತ್ತಿಗೆ ತಗೊಂಡ್ಬಿಟ್ಟಿದ್ವಿ. ಅವ್ರಿಗೆ ಎವ್ರಿ ಇಯರ್ ಅವ್ರಿಗೆ ಕಾಲೇಜ್ಗೆ ಚೆಕ್ ಕೊಟ್ಬಿಡ್ತೀವಿ ಅಮೌಂಟ್. ಅದರಲ್ಲಿ ಸುಮಾರು ನನ್ನ ಪ್ರಕಾರ ಒಂದು 4-5 ಲಕ್ಷ ಮಧ್ಯವರೆಗೂ ಎವ್ರಿ ಇಯರ್ ಆ ಟ್ರಸ್ಟ್ ಅಲ್ಲಿ ಸುಮಾರು ಜನ ಇವತ್ತು ನಾನು ಹೇಳ್ಕೊಂತ ಇದ್ದೀನಿ. ಬಟ್ ಹಿಂದೆಯಿಂದ ನನ್ನ ರೀತಿ ಆರ್ಥಿಕವಾಗಿ ಸಹಾಯ ಮಾಡಂತವ್ರು ಟ್ರಸ್ಟ್ ಸುಮಾರು ಒಂದು 50 ಜನ ಇದೀವಿ ನಾವು ಅದರಲ್ಲಿ. ಟ್ರಸ್ಟ್ ಅಲ್ಲಿ 40 ಜನ 50 ಜನ ಇದೀವಿ. ಎಲ್ರು ಕೂಡ ಪ್ರತಿ ವರ್ಷ ಜನವರಿ ಡಿಸೆಂಬರ್ ಬರೋಷ್ಟೊತ್ತಿಗೆ ಸರ್ ಪ್ರತಿಯೊಬ್ಬರು ಕೂಡ ಅವ್ರವ್ರ ಕೈಲಾದ ಮಟ್ಟಿಗೆ ಅಷ್ಟು ಅಕೌಂಟ್ಗೆ ಟ್ರಸ್ಟ್ಗೆ ಹಾಕ್ಬಿಡ್ತೀವಿ. ಅದನ್ನೆಲ್ಲ ಶೇಖರಣೆ ಮಾಡ್ಕೊಂಡು ಇವತ್ತು ಟ್ರಸ್ಟ್ ನ ಧರ್ಮಾಧಿಕಾರಿಗಳಾಗಿರ್ತಕ್ಕಂತ ನಮ್ಮ ಜೈರಾಮ್ ಸರ್ ಅವರು ಅವರೇ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ಅವರೇ ಉದ್ಘಾಟನೆ ಮಾಡೋದು ಕಾರ್ಯಕ್ರಮನ ಪ್ರತಿ ವರ್ಷನೂ ಕೂಡ. ಆಮೇಲೆ ಆ ಮಕ್ಕಳನ್ನ ಕರೆಸ್ತೀವಿ ಪಾಪ. ಇವತ್ತು ಆ ಮಕ್ಕಳು ಯಾರ್ಯಾರು ಅಂದ್ರೆ 17 ಜನ MBBS ಮಾಡ್ತಾ ಇರ್ತಾರೆ, ಮತ್ತೆ ಇಂಜಿನಿಯರಿಂಗ್ ಮಾಡ್ತಾ ಇರ್ತಾರೆ, ಮತ್ತೆ ಇನ್ಯಾವುದೋ ಒಳ್ಳೊಳ್ಳೆ ಎಜುಕೇಶನ್ಸ್ ಮಾಡ್ತಾ ಇರ್ತಾರೆ. ಅಂತವ್ರಿಗೆ ಅವ್ರ ಪ್ರೋತ್ಸಾಹ ಧನ ಅಂತ ಹೇಳ್ಬಿಟ್ಟು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಈ ಕ್ರೆಡಿಟ್ ಯಾರಿಗೆ ಅಂದ್ರೆ ನನಗಿಂತ ಹೆಚ್ಚಾಗಿ ನಮ್ಮ ಗುರುಗಳು ಇದಾರಲ್ಲ, ನಮ್ಮ ಗುರುಗಳಿಗೆ ಮತ್ತೆ ಅವ್ರ ತಂಡ ಇದೆ, ಅವ್ರ ತಂಡಕ್ಕೆ ಸಲ್ಲಬೇಕು. ನನ್ನನ್ನ ಪ್ರತಿ ವರ್ಷನೂ ಕೂಡ ಕರೀತಾರೆ ಕಾರ್ಯಕ್ರಮಕ್ಕೆ, ಮಿಸ್ ಮಾಡಂಗಿಲ್ಲ. ನಾನು ಹೋಗ್ಲೇಬೇಕು ಕಾರ್ಯಕ್ರಮಕ್ಕೆ ಅಂತ ಒಂದು ಧರ್ಮಾಧಿಕಾರಿಗಳ ಜೊತೆಯಲ್ಲಿ ನನಗೊಂದು ಅಲ್ಲಿ ಅವಕಾಶ ಸಿಕ್ಕಿ ಒಂದು ಆ ಸ್ಟೇಜ್ ಅಲ್ಲಿ ನಾನೊಂದು 4 ಮಾತುಗಳು ಹೇಳೋದಕ್ಕೆ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನನ್ನ ಗುರುಗಳಿಗೆ, ಗಂಗಾಧರ್ ಸರ್ಗೆ ಮತ್ತೆ ಅವ್ರ ತಂಡಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಮತ್ತೆ ಪ್ರತಿ ವರ್ಷನೂ ಕೂಡ ಅದನ್ನ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ನಾವು ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಸರ್. ಈಗಾಗಲೇ ನಮ್ಮ ಧರ್ಮಾಧಿಕಾರಿಗಳು ಒಂದು ಏನೋ ಅಂದ್ಕೊಂಡ್ಬಿಟ್ಟಿದ್ರು, ಈಗ 2 ವರ್ಷದಿಂದ ತುಂಬಾ ಹೊಗಳ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟು ಸಿಸ್ಟಮೆಟಿಕ್ ಆಗಿ ನಾವು ಮಾಡ್ತಾ ಇದೀವಿ, ತುಂಬಾ ಹೊಗಳ್ತಾ ಇದ್ದಾರೆ. ಎಂತಹ ಕಾರ್ಯಕ್ರಮ ರೀ ಇದು ಅಂತ ಜಯರಾಮ್ ಸಾಹೇಬ್ರು. ಸೊ ಹಾಗಾಗಿ ನಾವು ಮಾಡೋ ಕೆಲಸದಲ್ಲಿ ಬದ್ಧತೆ ಇರಬೇಕು. ಬದ್ಧತೆ ಇದ್ದಾಗ, ಅದು ಒಳ್ಳೇದಿದ್ದಾಗ ಖಂಡಿತವಾಗ್ಲೂ ಕೂಡ ಸರ್ ಅದಕ್ಕೆ ಫಲ ಸಿಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಸರ್. ಜೊತೆಗೆ ತಮ್ಮ ಪ್ರೊಫೆಷನ್ ತಾವು ಮಿನಿಸ್ಟರ್ಗಳ ಪರವಾಗಿ ಆಗಿರ್ಬೋದು, ವಿರುದ್ಧವಾಗಿ ಏನಾದ್ರೂ ಕೇಸುಗಳನ್ನ ಹಾಕಿದ್ರು ಸರ್? ಖಂಡಿತವಾಗ್ಲು ನಾನು ವಕೀಲನಾಗಿದ್ದು 1 ವರ್ಷಕ್ಕೆ ಮಿನಿಸ್ಟರ್ಗಳು ವಿರುದ್ಧವಾಗಿ ಕೇಸು ಹಾಕಿದ್ದೀನಿ. ಮತ್ತೆ ಆಮೇಲೆ ಮಿನಿಸ್ಟರ್ಗಳ ಪರವಾಗಿನೂ ಕೂಡ ಕೇಸ್ಗಳು ನಡೆಸಿರ್ತಾರೆ. ಹೌದು, ಖಂಡಿತವಾಗ್ಲು ನಡೆಸಿರ್ತಕ್ಕಂತ ಉದಾಹರಣೆ ಇದೆ. ಅಂದ್ರೆ ಅವ್ರ ಕುಟುಂಬಕ್ಕೋ ಅವ್ರ ಇದಕ್ಕೋ ಸೇರಿರ್ತಕ್ಕಂಥದ್ದು ನಡೆಸಿದ್ದೀನಿ, ವಿರುದ್ಧವಾಗಿಯೂ ನಡೆಸಿದ್ದೀನಿ. ಇವಾಗ ಪ್ರೆಸೆಂಟ್ ಹಾಲಿ ಮಿನಿಸ್ಟರ್ಗಳು ವಿರುದ್ಧವಾಗಿನೂ ಕೂಡ ಕೇಸ್ ನಡೆಸಿದ್ದೀನಿ. ಮತ್ತೆ ಮಾಜಿ ಮಿನಿಸ್ಟರ್ಗಳು ಇದ್ದಾರೆ, ಸಚಿವರುಗಳು, ಅವ್ರ ಪರವಾಗಿನೂ ಕೂಡ ಕೇಸುಗಳನ್ನ ನಡೆಸಿದ್ದೀನಿ. ಈ ರೀತಿ ಒಂದು ಅವಕಾಶ ಎಲ್ಲೋ ಒಂದು ಕಡೆ ನಮ್ಗೆ ಬೇಕಾಗಿರ್ತಕ್ಕಂಥ ಸ್ನೇಹಿತರು ನನ್ನ ಮೇಲೆ ವಿಶ್ವಾಸ ಇಟ್ಟು ಆ ಮುಖಾಂತರ ಅವ್ರು ಬಂದು ಆಮೇಲೆ ಆ ಕೇಸುಗಳನ್ನ ನಡೆಸಿರ್ತಕ್ಕಂಥದ್ದು ನನ್ಗೆಲ್ಲೋ ಒಂದ್ ಕಡೆ ಖುಷಿ ಕೊಡ್ತಕ್ಕಂತ ವಿಚಾರ.
ಇವತ್ತಿಗೂ ಕೂಡ ನನಗೆ ಹೆಮ್ಮೆ ಇದೆ ಆ ವಿಚಾರದಲ್ಲಿ. ಇನ್ನೂ ಸುಮಾರು ಕೇಸ್ಗಳಿದಾವೆ ಹೇಳ್ತಾ ಹೋದ್ರೆ. ಬಟ್ ಪ್ರೊಫೆಷನಲ್ಲಿ ನಂದೇ ಆಗಿರ್ತಕ್ಕಂಥ ಸ್ಯಾಟಿಸ್ಫೈಟೆಡ್ ಏನೋ ಪ್ರೊಫೆಷನ್ ನ ಅರ್ಥಗರ್ಭಿತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಇಚ್ಛೆ ಪಡ್ತೀನಿ ಸರ್. ಕೊನೆಯದಾಗಿ ನಮ್ಮ ಸುಮನ್ ಟಿವಿ ವೀಕ್ಷಕರಿಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಮುಖ್ಯವಾಗಿ ಸುಮನ್ ಟಿವಿ ನಿಮ್ಮ ಮಾಧ್ಯಮ ಚಿಕ್ಕಬಳ್ಳಾಪುರ ಮೂಲಕ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ, ಇವತ್ತು ನಿಮ್ಮ ಮಾಧ್ಯಮ ತುಂಬಾ ಪ್ರಾಮಾಣಿಕವಾಗಿ, ಬದ್ಧತೆಯಿಂದ, ಜವಾಬ್ದಾರಿಯಿಂದ ಇವತ್ತು ತಾವು ಎಲ್ಲೆಲ್ಲಿ ಏನೇನು ಅವಘಡಗಳಾಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ, ಆರ್ಥಿಕವಾಗಾಗ್ಬೋದು, ರಾಜಕೀಯವಾಗಾಗ್ಬೋದು, ಸಾಮಾಜಿಕವಾಗಾಗ್ಬೋದು, ಶೈಕ್ಷಣಿಕವಾಗಾಗ್ಬೋದು, ಎಲ್ಲಿ ಬಡವರಿಗೆ ಎಲ್ಲಿ ತೊಂದರೆ ಆಗ್ತಾ ಇದೆ, ಇಂಥಗಳನ್ನೆಲ್ಲನೂ ಕೂಡ ನೀವು ಅದು ಯಾವ ರೀತಿ ನೀವು ಗ್ರಹಿಸ್ತಿರೋ ಗೊತ್ತಿಲ್ಲ. ಸೊ ಅದನ್ನೆಲ್ಲನೂ ಕೂಡ ನೀವು ಗ್ರಹಿಸ್ಕೊಂಡು ಇವತ್ತು ತಾವೇನ್ ಮಾಡ್ತಾ ಇದ್ದೀರಿ, ಅದನ್ನ ಯಾವುದೇ ಮುಲಾಜಿಲ್ಲದೆ ವಾಸ್ತವಾಂಶನ ಜನರ ಮುಂದೆ ಇಟ್ಟು ಇವತ್ತು ಅದನ್ನ ಬಿತ್ತರಿಸಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳಿಗೆ ಮತ್ತೆ ಸಚಿವರುಗಳಿಗೆ ಮತ್ತೆ ಶಾಸಕರುಗಳಿಗೆ ಸರ್ಕಾರಗಳಿಗೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸ ಮತ್ತೆ ಆ ಕೆಲಸ ಇಂಪ್ಲಿಮೆಂಟ್ ಆಗುವಂತ ಕೆಲಸನ ಇವತ್ತು ನೀವು ತುಂಬಾ ಅಚ್ಚುಕಟ್ಟಾಗಿ ನಿಮ್ದು ಒಂದು ಭಾಗ ಮಾಡ್ತಾ ಇದ್ದೀರಿ. ಹಾಗಾಗಿ ಸುಮನ್ ಟಿವಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಇವತ್ತು ನಿಮ್ಮ ಸುಮನ್ ಟಿವಿ ಮೂಲಕ ನಾನು ಯುವಕರಿಗೆ ಹೇಳೋದು ಒಂದು ಇಚ್ಛೆ ಪಡ್ತೀನಿ, ದಯವಿಟ್ಟು ಕೂಡ ತಂದೆ ತಾಯಿಗಳ ಮಾತನ್ನ ಕೇಳಿ, ಹಿರಿಯರ ಮಾತನ್ನ ಕೇಳಿ, ಹಿರಿಯರು ಇರ್ತಾರಲ್ಲ ಅವ್ರ ಮಾತುಗಳನ್ನ ಕೇಳಿ, ಜೊತೆಗೆ ಟೀಚರ್ಸ್ ಮಾತುಗಳನ್ನ ಕೇಳ್ರಿ. ನೀವಿಷ್ಟು ಕೇಳ್ಕೊಂಡು ನೀವೇನಾದ್ರೂ ಒಂದು ವೇಳೆ ನೀವು ನಿಮ್ಮದೇ ಆಗಿರ್ತಕ್ಕಂಥ ಶಿಸ್ತನ್ನ ಮೈಗೂಡಿಸ್ಕೊಂಡು ಬಂದಿದ್ದೇ ಆದ್ರೆ ಖಂಡಿತವಾಗ್ಲೂ ಕೂಡ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಇವತ್ತಿನ ಯುವಕರೇ ನಾಳಿನ ಈ ದೇಶವನ್ನ ಆಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇರ್ತದೆ. ಅದನ್ನ ಗಮನದಲ್ಲಿಟ್ಕೊಂಡು ಯಾವುದೇ ಕಾರಣಕ್ಕೂ ಕೂಡ ದುಶ್ಚಟಗಳಿಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ನೀವು ಯಾವುದೇ ರೀತಿ ದಿಕ್ಕಿಗೆ ಹೋಗದೆ ಇರ, ಒಳ್ಳೆ ಆಲೋಚನೆಗಳನ್ನ, ಒಳ್ಳೆ ಚಿಂತನೆಗಳನ್ನ ಮಡ್ಕೊಂಡು ಒಳ್ಳೆ ರೀತಿಯಲ್ಲಿ ಬರ್ತಕ್ಕಂಥ ಕೆಲಸವನ್ನ ಮಾಡಿ. ಇವತ್ತು ಎಲ್ಲೋ ಒಂದು ಕಡೆ ಕೆಲವರು ಏನ್ ಮಾಡ್ತಾ ಇದಾರೆ, ಹಣ ಸಂಪಾದನೆ ಮಾಡೋದಕ್ಕೆ ಕೆಲವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮಕ್ಕಳನ್ನ ಇವತ್ತು ದುಶ್ಚಟಗಳಿಗೆ ಬಲಿ ಮಾಡಿ ಎಲ್ಲೋ ಒಂದು ಕಡೆ ಅವ್ರ ಬದುಕುಗಳ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ದಯವಿಟ್ಟು ಕೂಡ ಅದು ಎಲ್ಲೋ ಒಂದು ಕಡೆ ತಂದೆ ತಾಯಿಗಳು ಒಂದು ಗಮನ ಇಡಿ, ಮಕ್ಕಳ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ಎಲ್ಲೂ ಕೂಡ ಸಿಂಗಲ್ ಆಗಿ ಬಿಟ್ಟು ಬೇಜವಾಬ್ದಾರಿತನದಿಂದ ಪೋಷಕರು ತಂದೆ ತಾಯಿಗಳು ಮಾಡಬೇಡ್ರಿ. ಅದನ್ನ ನೀವು ಜವಾಬ್ದಾರಿಯನ್ನು ನೋಡ್ಕೊಂಡಾಗ ಅದೊಂದು ಕಡೆ ಎಲ್ಲೋ ಒಂದು ಕಡೆ ಅವೇರ್ನೆಸ್ ಆಗ್ಬೇಕು. ಮತ್ತೆ ವಿಶೇಷವಾಗಿ ಪೊಲೀಸು ಇವತ್ತು ದಕ್ಷ ಒಂದು ಪೊಲೀಸು ಇಂಟೆಲಿಜೆನ್ಸಿ ಪ್ರತಿಯೊಂದೂ ಕೂಡ ಇವತ್ತು ದಕ್ಷ ರೀತಿಯಲ್ಲಿದೆ. ಆ ಪೊಲೀಸ್ ಆಫೀಸರ್ಸು ಅಷ್ಟೇ ಅವ್ರದೇ ಆಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪೊಲೀಸು ಸಿಬ್ಬಂದಿಯವರು ಇಂಥದನ್ನ ಏನು ದುಶ್ಚಟಗಳು ಏನು ಇವತ್ತು ಡ್ರಗ್ಸು ಇನ್ನೊಂದು ಏನಿದೆ ಅಂತವನ್ನೆಲ್ಲ ಮಟ್ಟ ಹಾಕಿದ್ರೆ ಇವತ್ತು ಮಕ್ಕಳ ಭವಿಷ್ಯತ್ತು ಖಂಡಿತವಾಗ್ಲೂ ಕೂಡ ಉಜ್ವಲಗೊಳ್ತದೆ. ಇಲ್ಲ ಅಂದ್ರೆ ಇವತ್ತು ಆ ತಂದೆ ತಾಯಿಗಳ ಕುಟುಂಬಗಳು ಬೀದಿಗೆ ಬರ್ತದೆ, ಆ ಮಕ್ಕಳು ಬೀದಿಗೆ ಬರ್ತಾರೆ. ಏನೂ ಗೊತ್ತಿಲ್ದಿರೋ ಅಮಾಯಕರು, ಪ್ರಪಂಚದ ಜ್ಞಾನ ಇಲ್ದಿರೋ ಮಕ್ಕಳು ನಾಳೆ ದಿನ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇಡೀ ಕುಟುಂಬನೇ ಪಾಪ ತೊಂದರೆ ಆಗ್ತಕ್ಕಂಥ ಕೆಲಸ ಆಗ್ತದೆ. ಹಾಗಾಗಿ ಸರ್ಕಾರ ಮತ್ತೆ ಪೊಲೀಸ್ ಸಿಬ್ಬಂದಿ ಮತ್ತೆ ಜೊತೆಗೆ ಸಮಾಜ ಎಲ್ರೂ ಕೂಡ ಒಟ್ಟಾಗಿ ನಾವು ನೀವು ಎಲ್ಲರೂ ಸೇರ್ಕೊಂಡು ಒಳ್ಳೆ ರೀತಿಯಲ್ಲಿ ಸಮಾಜವನ್ನ, ಮಕ್ಕಳನ್ನ ಮುಂದಿನ ಭವಿಷ್ಯತ್ತಿಗೆ ದಾರಿದೀಪ ಕಾಣಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಶ್ರಮಿಸೋಣ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ನಾನು ಇವತ್ತು ವಿಶೇಷವಾಗಿ ಸುಮನ್ ಟಿವಿಗೆ ಅನಂತ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ. ಎಸ್, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇವತ್ತಿನ ಸಾಧಕರಾಗಿರ್ತಕ್ಕಂಥ ಮಠಮ್ಮಪ್ಪರ್ ಅವರು ತಮ್ಮ ಜೀವನ ಚರಿತ್ರೆಯ ಜೊತೆಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಮುಂದೆಗೆ ಹಂಚಿಕೊಂಡಿದ್ದಾರೆ. ಎಸ್, ಇದೇ ರೀತಿಯ ಸಾಕಷ್ಟು ಸಾಧಕರ ಸಾಧನೆಯ ಹೆಜ್ಜೆಗಳನ್ನ ತಿಳಿಸಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇರ್ತೇವೆ. ಸದಾ ವೀಕ್ಷಿಸ್ತಾ ಇರಿ ಸುಮನ್ ಟಿವಿ ಚಿಕ್ಕಬಳ್ಳಾಪುರ.